ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಜರಗಲಿಕ್ಕಿದೆ. ತೆಂಕುತಿಟ್ಟು ಪರಂಪರೆಯ ಮಟ್ಟುಗಳು ಎನ್ನುವಂತಹ ಒಂದು ಪ್ರಾತ್ಯಕ್ಷಿಕೆ ಇದೀಗ ಸರಿಯಾಗಿ 11 ಗಂಟೆಗೆ ಸರಿಯಾಗಿ ವೇದಿಕೆಯಲ್ಲಿ ನಡೆಯುವುದಕ್ಕಿದೆ. ಬಹಳ ಮುಖ್ಯವಾಗಿ ನಮ್ಮ ಸಮಯದ ಪರಿಪಾಲನೆ ಅಗತ್ಯ ಆಗಿರುವುದರಿಂದ ನಾವದನ್ನು ಕ್ಲಪ್ತ ಸಮಯಕ್ಕೆ ಆರಂಭ ಮಾಡ್ತಾ ಇದ್ದೇವೆ. ಎಲ್ಲ ನೆರೆದಿರುವಂತಹ ನಮ್ಮ ಪ್ರೀತಿಯ ಪ್ರೇಕ್ಷಕರು ಎಲ್ಲರೂ ಬಂದು ವೇದಿಕೆಯ ಮುಂದೆ ಇರುವಂತಹ ಆಸನದಲ್ಲಿ ತಾವು ಆಸೀನರಾಗಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರೀತಿಪೂರ್ವಕವಾದ ಸ್ವಾಗತ. ಒಂದು ವಿಶಿಷ್ಟವಾದ ಪ್ರಯೋಜನಕಾರಿಯಾದ ಅಕಾಡೆಮಿಕ್ ಆಗಿರುವ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಅಗತ್ಯವಾಗಿ ಕಲಾ ಪ್ರಪಂಚಕ್ಕೆ ಕೊಡುಗೆಯಾಗಬಲ್ಲಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಯಕ್ಷರಶ್ಮಿ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿಕೊಂಡದ್ದು. ಪರಂಪರೆಯಲ್ಲಿ ಯಕ್ಷಗಾನದಲ್ಲಿ ಒಂದು ವಿಶಿಷ್ಟವಾದಂತಹ ಮಟ್ಟು ಎನ್ನುವುದು ಪೂರ್ವಕಾಲದಿಂದಲೂ ಬಳಕೆಯಾಗ್ತಾ ಬಂದಿರುವಂತಹದ್ದು. ಯಕ್ಷಗಾನದ ಒಂದು ಸ್ವರೂಪ ಹೇಗೆ ಅಂತ ಕೇಳಿದರೆ, ಆ ಕಲಾ ಬಯಲಾಟದಲ್ಲಿ ಅದು ಉಳಿದ ಪ್ರಕಾರದಲ್ಲಿರುವ ಹಾಗೆ ಅದರ ಆಹಾರ್ಯ ಇಲ್ಲ. ಹಾಗಾದರೆ ಆ ವೇಷಭೂಷಣಕ್ಕೆ ತಕ್ಕ ಹಾಗೆ ಅಭಿನಯಗಳನ್ನು ಮಾಡುವುದಕ್ಕೆ ಒಂದು ಶಿಷ್ಟ ಪರಂಪರೆಯ ಶೈಲಿಯಲ್ಲಿ ಪದ್ಯಗಳ ರಚನೆಯನ್ನು ನಮ್ಮ ಪೂರ್ವಸೂರಿಗಳಾದಂತಹ ಕವಿಗಳು ಮಾಡಿದ್ದಾರೆ. ಭರತನಾಟ್ಯದಲ್ಲಿ ಆದರೆ ದೇಹವನ್ನು ಪೂರ್ಣ ಬಗ್ಗಿಸಿ ಅಥವಾ ಬೇರೆ ಬೇರೆ ಆಯಾಮಗಳಿಂದ ಭಂಗಿಗಳನ್ನು ಮಾಡುವುದಕ್ಕೆ ಸಾಧ್ಯ. ಯಕ್ಷಗಾನದಲ್ಲಿ ಕಾಲಿನಿಂದ ತೊಡಗಿ ತಲೆಯವರೆಗೆ ಕಿರೀಟ ಕಟ್ಟುವಾಗ ಇಡೀ ದೇಹ ಬಾಗಲಿಕ್ಕೆ ಅಭಿನಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಶಿಷ್ಟ ಪರಂಪರೆಯಲ್ಲಿ ಆ ದೇಹದ ಎಲ್ಲ ಅಂಗಗಳಿಗೆ ಒಗ್ಗುವ ಹಾಗೆ ಹೇಗೆ ನಾವು ಆ ಒಂದು ಅಭಿನಯ ಕೊಡಬಹುದು, ಅದಕ್ಕೆ ಸರಿಯಾಗಿ ಪದ್ಯಗಳಲ್ಲಿ ಒಂದು ಶಿಷ್ಟತೆಯನ್ನು ಆ ಸಂಗೀತ ಶೈಲಿಯಲ್ಲಿ ಆ ಸಂಗೀತದ ಯಾವ ಒಂದು ಆ ಛಂದೋಬಂಧ ಎನ್ನುವುದುಂಟು, ಅದು ಪೂರ್ವದಲ್ಲಿರುವ ಆ ಸಂಗೀತದಲ್ಲಿರುವ ಆ ಸ್ವರೂಪವನ್ನೇ ಒಂದು ವಿಶಿಷ್ಟ ಶೈಲಿಗೆ ಒಗ್ಗಿಸಿಕೊಂಡು ನಮ್ಮ ಪೂರ್ವಸೂರಿಗಳು ಕವಿಗಳು ಆ ಒಂದು ಪ್ರಸಂಗ ರಚನೆಯನ್ನು ಮಾಡಿರುತ್ತಾರೆ. ಅದರಲ್ಲಿ ಹಲವಾರು ಪದ್ಯಗಳನ್ನು ಹಿಂದಿನ ಪರಂಪರೆಯಲ್ಲಿ ಆಡ್ತಾ ಇರುವಾಗ ಆ ಮಟ್ಟು ಎನ್ನುವಂತಹ ಅಥವಾ ಅದಕ್ಕೆ ಸಂಬಂಧಿಸಿ ಒಂದು ವಿಶಿಷ್ಟವಾದ ಶೈಲಿಯನ್ನು ಒಗ್ಗಿಸಿಕೊಂಡು ಹಾಡ್ತಾ ಇದ್ದದ್ದು ಈಗ ಸ್ವಲ್ಪ ಅದರಲ್ಲಿ ಬದಲಾವಣೆ ಆಗಿದೆ. ನಾವಿವತ್ತು ಆ ಪಾರಂಪರಿಕವಾದ ಮಟ್ಟುಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ಇವತ್ತು ಈ ವೇದಿಕೆಯಲ್ಲಿ ನಾವು ಮಾಡಿ ತೋರಿಸಲಿಕ್ಕಿದ್ದೇವೆ. ನಮಗೆ ಸಾಧ್ಯ ಆದಷ್ಟರ ಮಟ್ಟಿಗೆ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವತರಾಗಿ ಹಿರಿಯ ಭಾಗವತರಾದಂತಹ ರಾಜಾರಾಮ್ ಹೊಳ್ಳ ಕೈರಂಗಲ ಇವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. BSNL ಇಲಾಖೆಯಲ್ಲಿ ಅವರು ಜೂನಿಯರ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದವರು ಮಾತ್ರ ಅಲ್ಲ, ಪೂಂಜರ ಗರಡಿಯಲ್ಲಿ ಪಳಗಿದಂತಹ ಒಬ್ಬ ಕಲಾವಿದರು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರೇ ನಮಗೆ ನಿರ್ದೇಶನವನ್ನು ಕೂಡ ಕೊಟ್ಟವರು. ಅಂತಹ ಹೊಳ್ಳರಿಗೆ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತ. ಇನ್ನೊಬ್ಬರು ನಮ್ಮ ಜೊತೆ ಇರುವವರು ಕಟೀಲು ಮೇಳದ ಭಾಗವತರು ದೇವಿ ಪ್ರಸಾದ್ ಆಳ್ವರು. ಅವರು ಕೂಡ ಪೂಂಜರ ಗರಡಿಯಲ್ಲಿಯೇ ಪಳಗಿದವರು. ಯಕ್ಷಗಾನ ಛಂದಸ್ಸಿನ ಬಗ್ಗೆ ಆಳವಾದ ಅಧ್ಯಯನವನ್ನು ಹೊಂದಿದಂತಹ ಪೂಂಜರಿಂದ ತುಂಬ ಜನ ಉಪಕೃತರಾಗಿದ್ದಾರೆ. ಆ ಸಾಲಿನಲ್ಲಿ ದೇವಿ ಪ್ರಸಾದ್ ಆಳ್ವರು ಒಬ್ಬರು ಇವತ್ತು ನಮಗೆ ಭಾಗವತಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಹಿರಿಯ ಚಂಡೆಮದ್ದಳೆ ವಾದನದಲ್ಲಿ ತಮ್ಮ ವಿಶಿಷ್ಟವಾದಂತಹ ಒಂದು ಶೈಲಿಯಿಂದ ಮಾತ್ರವಲ್ಲ ಒಂದು ಯೋಗ್ಯತೆಯಿಂದ ಇವತ್ತು ತೆಂಕುತಿಟ್ಟಿನಲ್ಲಿ ಕಾಣಿಸಿಕೊಳ್ಳುವಂತಹ ಹಿರಿಯರಾದ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್ ಅವರಿದ್ದಾರೆ. ಎಲ್ಲ ಚಂಡೆಮದ್ದಳೆಯ ಆಯಾಮಗಳನ್ನು ಬಲ್ಲಂತಹ ಕಲಾವಿದರು. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಇವರು ಹನುಮಗಿರಿ ಮೇಳದಲ್ಲಿ ತಿರುಗಾಟದಲ್ಲಿದ್ದಾರೆ. ನಮ್ಮ ಜೊತೆ ಇನ್ನೊಬ್ಬರು ಅನುಭವಿ ಕಲಾವಿದರಾದಂತಹ ಮುರಾರಿ ಕಡಂಬಳ್ಳಿ ತಾಯರಿದ್ದಾರೆ. ಗುರುಗಳೂ ಹೌದು, ಮಾತ್ರ ಅಲ್ಲ ಕಟೀಲು ಮೇಳದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ ಚಂಡೆಮದ್ದಳೆಯ ಎಲ್ಲ ಸೂಕ್ಷ್ಮಗಳನ್ನು ಪಾರಂಪರಿಕವಾದ ಸೂಕ್ಷ್ಮಗಳನ್ನು ಬಲ್ಲಂತಹ ಕಡಂಬಳ್ಳಿ ತಾಯರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮ ಜೊತೆ ಚಂದ್ರಾಚಾರ್ಯ ಅವರು ಚಕ್ರತಾಳದಲ್ಲಿದ್ದಾರೆ. ಅವರು ಕೂಡ ನಮ್ಮವರೇ. ನಮ್ಮ ಎಲ್ಲ ಕಾರ್ಯಕ್ರಮಗಳ ವೃತ್ತಿಯಲ್ಲಿ ಅವರು ಒಬ್ಬ ಮೆಕ್ಯಾನಿಕ್ ಆದರೂ ಇವತ್ತು ಚಕ್ರತಾಳದಲ್ಲಿ ನಮ್ಮ ಜೊತೆ ಸಹಕಾರ ಮಾಡ್ತಾ ಇದ್ದಾರೆ. ಇದರ ನಿರೂಪಕರಾದಂಥ ಸದಾಶಿವ ಆಳ್ವ ತಲಪಾಡಿ ಇವರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಪ್ರಕೃತ ಸಾಲಿನಲ್ಲಿ ಅಗ್ರಪಂಥೀಯ ತಾಳಮದ್ದಳೆ ಕಲಾವಿದ ಮತ್ತು ವೇಷಧಾರಿಯು ವೃತ್ತಿಪರರಾಗಿ ಹವ್ಯಾಸಿಯಾಗಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಕಾಡೆಮಿಯ ಈ ವರ್ಷದ ಪುಸ್ತಕ ಬಹುಮಾನದಲ್ಲಿ ಒಬ್ಬ ತೀರ್ಪುಗಾರರಾಗಿ ನಮಗೆ ಸಹಕರಿಸಿದ್ದಾರೆ. 2-3 ಅಕಾಡೆಮಿಯ ಈ
ರಶ್ಮಿ ಎಂಬ ಕೆಲವು ಕಾರ್ಯಕ್ರಮ, ಸೌರಭವಾಗಿರಲಿ, ವಸುಂಧರವಾಗಿರಲಿ, ಇದರಲ್ಲೆಲ್ಲ ಭಾಗವಹಿಸಿ ಬಹುಶಃ ಅಕಾಡೆಮಿಯ ಸದಸ್ಯರಾಗಿ ಈ ಒಂದು ಕೆಲಸವನ್ನು ನಿರ್ವಹಿಸುವಂಥ ನಮ್ಮ ಜೊತೆ ಇದ್ದಾರೆ. ಸದಾಶಿವಳಿಯವರಿಗೆ ಒಂದು ದೀರ್ಘವಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕು. ವಿಜಯಕುಮಾರ್ ಶೆಟ್ಟಿ ಅವರೇ ಬನ್ನಿ. ಸದಸ್ಯ ಸಂಚಾಲಕರಾದಂಥ ವಿಜಯಕುಮಾರ್ ಶೆಟ್ಟಿ ಮೊಯ್ಲೊಟ್ಟು ಅವರಿಂದ ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ಸಂತೋಷ. ಮತ್ತೊಮ್ಮೆ ನಾವು ನಮ್ಮ ಸಮಯದ ಮಿತಿಯ ಒಳಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ತಾಳಮದ್ದಳೆಗೆ ವೇದಿಕೆಯನ್ನು ಮಾಡಿಕೊಡಬೇಕು. ಮೊದಲಿಗೆ ಗಣಪತಿ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮುದದಿಂದ ನಿನ್ನ ಈ ಹಾಡು ನಾವು ಯಕ್ಷಗಾನದಲ್ಲಿ ಕೇಳುವಂತಹ ಹಾಡೆ, ಆದರೆ ಅದನ್ನು ಹಾಡುವಾಗ ಘಾತವನ್ನು ಲಕ್ಷಿಸಿ ಹಾಡುವುದು ಬಹಳ ಮುಖ್ಯ. ಆ ಒಂದು ಘಾತವನ್ನು ಆಯಾ ಜಾಗದಲ್ಲಿ, ಅಂದರೆ ಯಾವ ಒಂದು ಅಕ್ಷರಗಳಲ್ಲಿ ಪ್ರಾಣಾಕ್ಷರಗಳು ಅಂತ ನಾವು ಕಾಣಿಸಿಕೊಳ್ಳುವಂತಹ ಯಕ್ಷಗಾನದ ಆ ರಚನೆಯಲ್ಲಿ ಆ ಕವಿ ಯಾವುದನ್ನು ಆಶಿಸಿದ್ದಾರೋ ಅದನ್ನು ಪೂರ್ವ ಪರಂಪರೆಯಿಂದ ಹೇಗೆ ಹಾಡ್ತಾ ಇದ್ದರು, ಆ ಘಾತವನ್ನು ಲಕ್ಷಿಸಿ ಹಾಡುವಂತಹ ಆ ಒಂದು ಶೈಲಿ ಹೇಗಿದೆ ಅನ್ನುವುದನ್ನು ಈಗ ನಾವು ಕೇಳೋಣ. ಹೌದು, ಒಂದು ಇದರಲ್ಲಿ ಹಾಡಿನ ಸಾಹಿತ್ಯದಲ್ಲಿ ಕೂಡ ನಾವೊಂದು ವಿಶೇಷತೆಯನ್ನು ಗಮನಿಸಬೇಕಾದದ್ದು. ನಾವು ಸಾಮಾನ್ಯವಾಗಿ ಹಾಡುವಾಗ ಭರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಅಂತ ಬರ್ತದೆ. ಆದರೆ ನಿಜ ಏನು ಅಂತ ಹೇಳಿದರೆ, ಪುರ ಹರ ಎನ್ನುವ ಹಾಗೆ ಈಶ್ವರನಿಗೆ ಹೆಸರು ಬಂದರೆ ತ್ರಿಪುರಾರಿ ಯಾರು ಅಂತ ಕೇಳಿದರೆ ಅದು ಈಶ್ವರ. ಅದು ನಂತರದ ಪರಂಪರೆಯಲ್ಲಿ ಆ ಬರಹದಲ್ಲಿ ಆ ಒಂದು ಕಾವ್ಯದ ಅಕ್ಷರದಲ್ಲಿ ವ್ಯತ್ಯಾಸ ಆಗಿದೆ. ನಿಜವಾಗಿ ಹರ ಮೊದಲು ನಿನ್ನ ನರ್ಚಿಸಿ ಅಂತ ಆಗಬೇಕು. ಅದು ಅದರ ಸ್ವರೂಪ ಮೂಲದಲ್ಲಿದ್ದದ್ದು. ಅದನ್ನು ಅದೇ ರೀತಿಯಲ್ಲಿ ಇವತ್ತಿನ ಹಾಡಿನಲ್ಲಿ ಹಾಡಿ ತೋರಿಸಲಿಕ್ಕಿದ್ದೇವೆ. ಮೊದಲಿಗೆ ಗಣಪತಿ ಸ್ತುತಿಯ ಈ ಒಂದು ಶೈಲಿಯ ಹಾಡನ್ನು ಕೇಳೋಣ.
ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರಿಯುಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದ ನಿನ್ನ ಘಾತವನ್ನು ಲಕ್ಷಿಸಿ ಹಾಡುವಾಗ ತುಂಬ ಎಚ್ಚರಿಕೆ ಬೇಕಾಗ್ತದೆ. ಯಾಕಂದರೆ ಅನಭ್ಯಾಸಿಗಳಾಗಿ ಅಥವಾ ಈಗಿನ ಒಂದು ಓಗಕ್ಕೆ ಒಗ್ಗಿ ನಾವು ಹಾಡುವಾಗ ತೆಗೆಯುವಾಗ ಒಮ್ಮೆ ಆ ಒಂದು ಕಾಲ ಏನಿರುತ್ತದೆ ಗತಿ ಅದು ಮುಗಿಯುವಾಗ ಹಾಗೆ ಇರುವುದಿಲ್ಲ. ಬಹಳ ಮುಖ್ಯವಾಗಿ ಆ ಹಾಡಿನಲ್ಲಿ ಘಾತವನ್ನು ಲಕ್ಷಿಸಿ ಹಾಡುವಾಗ ಯಾವ ಒಂದು ಆ ರಚನೆಯಲ್ಲಿ ಆ ಹಾಡಿನ ಯಾವ ಒಂದು ಶಬ್ದಕ್ಕೆ ಆ ತಾಳದ ಪೆಟ್ಟು ಬೀಳಬೇಕು ಅಲ್ಲಿಗೇ ಬೀಳುವ ಹಾಗೆ ಅದು ಆರಂಭದಿಂದ ಕೊನೆಯವರೆಗೆ ಅದನ್ನು ಉಳಿಸಿ ಹಾಡುವುದು ಅದು ಒಂದು ದೊಡ್ಡ ಸಾಹಸ ಮತ್ತು ಅದು ಸಿದ್ಧಿಯೂ ಹೌದು. ಈ ಹಾಡಿನಲ್ಲಿ ಇದನ್ನು ನಾವು ಗಮನಿಸಿದ್ದೇವೆ. ಈಗ ಮುಂದಿನ ಹಾಡು ಇನ್ನೊಂದು ನಮ್ಮ ಬಹಳ ಪ್ರಸಿದ್ಧವಾದಂತಹ ಪ್ರಾರಂಭದಲ್ಲಿ ಯಕ್ಷಗಾನದ ಆರಂಭದಲ್ಲಿ ನಾವು ದೇವಿಯನ್ನು ಸ್ತುತಿಸುವಂತಹ ಒಂದು ಹಾಡು. ಇಲ್ಲಿಯೂ ಈಗ ಈ ಹಾಡಿನಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಘಾತ ಲಕ್ಷ್ಯವನ್ನು ಗಮನಿಸಿಕೊಂಡು ಅರ್ಥಕ್ಕನುಸಾರವಾಗಿ ಹಾಡುವಂತಹದ್ದು. ಯಾವ ಕಾರಣಕ್ಕೂ ಪದ್ಯದ ಸಾಹಿತ್ಯಕ್ಕೆ ಬಿಟ್ಟು ಬೀಳಬಾರದು, ಅದು ಲೋಪ ಆಗಬಾರದು. ಹಾಡುವಾಗ ಇದನ್ನು ಬಹಳ ಗಮನ ಇಟ್ಟು ಹಾಡಬೇಕಾದದ್ದು. ಈ ಹಾಡು ಶರಣು ತಿರುವಗ್ರ ಶಾಲಿ ವಾಸಿನಿ. ನಾನು ಇಲ್ಲಿ ಕೂಡ ಒಂದು ಬಹಳ ಮುಖ್ಯವಾದ ಬದಲಾವಣೆ, ಆ ನಂತರದಲ್ಲಿ ಬಹುಶಃ ಅದು ಲಿಪಿಕಾರರು ಅದನ್ನು ಪ್ರಿಂಟ್ ಮಾಡುವಾಗ ಅದ ಬದಲಾವಣೆ. ನಾವು ಸಾಮಾನ್ಯ ಹೇಳುವುದು ಹೇಗೆ ಅಂದರೆ ಶರಣು ತಿರುವಗ್ರ ಶಾಲಿ ವಾಹಿನಿ ಅಂತ, ಅದು ಹಾಗಿರಲಿಲ್ಲಂತೆ. ಅದು ಪರಂಪರೆಯಲ್ಲಿ ಹೇಗೆ ಅಂತ ಕೇಳಿದರೆ ಶರಣು ತಿರುವಗ್ರ ಶಾಲಿ ವಾಸಿನಿ. ಯಾಕಂದರೆ ಆ ಹಾಡಿನ ಇಡೀ ಒಂದು ಸೊಲ್ಲನ್ನು ನಾವು ಗಮನಿಸಿದರೆ ಶರಣು ತಿರುವಗ್ರ ಶಾಲಿ ವಾಸಿನಿ, ಶರಣು ಶ್ಯಾಮಲ ರೂಪಿಣಿ, ಶರಣು ಶಂಕರಿ ಗೌರಿ ಪಾರ್ವತಿ, ಶರಣು ಬಳಿರಣ್ಣ ಪೂರಿಣಿ. ಅಂದರೆ ಅನ್ನಪೂರ್ಣೆಯಾದಂತಹ ಪಾರ್ವತಿಯ ಕುರಿತಾಗಿರುವ ಈ ಹಾಡು. ಅದು ಪ್ರಾರಂಭದಲ್ಲಿ ಅದರ ಸೂಚನೆ ಹೇಗೆ ಸಿಗ್ತದೆ ಅಂದರೆ ಶರಣು ತಿರುವ ಅಗ್ರಶಾಲಿ ವಾಸಿನಿ, ಅಗ್ರಶಾಲೆಯಲ್ಲಿ ವಾಸವಾಗಿರುವವಳು ಅನ್ನಪೂರ್ಣೆ. ಅದು ಆನಂತರ ಹೇಳಿ ಹೇಳಿ ಅದು ವಾಹಿನಿ ಅಂತಲೇ ಆಗಿದೆ. ಹಾಗಾಗಿ ಇಲ್ಲಿಯೂ ಕೂಡ ಹಾಗೆ ಈ ಹಾಡನ್ನು ಹಾಡುವಾಗ ಘಾತವನ್ನು ಲಕ್ಷಿಸಿಕೊಂಡು ಅದನ್ನು ಒಂದು ಲಯಬದ್ಧವಾಗಿ ಒಂದು ಮಟ್ಟು ಎನ್ನುವ ಶೈಲಿಯಿಂದ ಪರಂಪರೆಯಿಂದ ಹೇಗೆ ಹಿರಿಯರು ಹಾಡಿಕೊಂಡು ಬಂದಿದ್ದರು ಅನ್ನುವುದನ್ನು ಈಗ ನಾವು ಕಾಣೋಣ.
ಪದ್ಯದ ರಚನೆಯಲ್ಲಿಯೇ ನಾವು ವಿಶಿಷ್ಟತೆಯನ್ನು ಗಮನಿಸ್ತೇವೆ. ಅಂದರೆ ಘಾತಲಕ್ಷ್ಯವಾಗಿ ಹಾಡುವ ಹಾಗೆ ಹಾಡನ್ನು ಕವಿ ಬರೆದಿದ್ದಾರೆ. ಹಾಗಾಗಿ ಅಲ್ಲಿ ಅದನ್ನು ನಾವು ಹಾಡುವಾಗ ಲಕ್ಷಿಸಬೇಕು. ಇವತ್ತೇನಾಗಿದೆ ಅಂದರೆ ಅದು ಹಾಡುವಾಗ ಆ ಪದ್ಯದ ಅರ್ಥವನ್ನು ಗಮನಿಸದೆ ಹಾಡಿದ್ರಿಂದಾಗಿ ತುಂಬ ತಪ್ಪುಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಹಾಡುವಾಗ. ಇದರಲ್ಲಿ ಕೂಡ ಆಗ ಒಂದು ಶರಣು ತಿರುವಗ್ರ ಶಾಲಿ ವಾಸಿನಿ ಎನ್ನುವ ಹಾಗೆ ಇನ್ನೊಂದು ಹೆಚ್ಚಿನವರು ಹಾಡುವಾಗ ನಾಗರಾಜಕುಮಾರಿ ಭೈರವಿ ಅಂತ ಹಾಡ್ತಾರೆ. ಹಾಗಲ್ಲ, ಅದು ನಗರಾಜಕುಮಾರಿ ಭೈರವಿ, ಅದು ಸರಿಯಾದ ಅರ್ಥವನ್ನು ಕೊಡ್ತದೆ. ಅದೇ ರೀತಿಯಲ್ಲಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಅಂತ ಹಾಡುವುದು, ಅದು ಸರಿಯಾದಂತಹ ಒಂದು ಸಾಹಿತ್ಯ ಅಲ್ಲ. ಯಾಕಂದ್ರೆ ಶಂಕರ ಪ್ರಿಯ ಅಂತ ಹೇಳುವಾಗ ಅದನ್ನು ಪದಚ್ಛೇದ ಮಾಡುವಾಗ ಅಪ್ರಿಯೆಯಾದವಳು ಅಂತ ಬರ್ತದೆ. ಶಂಕರನಿಗೆ ಅಪ್ರಿಯೆ ಆಗಲಿಕ್ಕೆ ಸಾಧ್ಯ ಉಂಟಾ? ಗಿರಿಜೆ ಯಾವತ್ತೂ ಆಗಲಿಕ್ಕಿಲ್ಲ. ಹಾಗಾಗಿ ಅದನ್ನು ಹಾಡುವಾಗ ಈಗ ಭಾಗವತರು ಅದನ್ನು ಹಾಡಿ ತೋರಿಸಿದ್ದಾರೆ ನಮಗೆ. ಶಂಕರಾಪ್ರಿಯ ದೇವಿ ತವ ಪದ, ಇದು ಶಂಕರ ಎನ್ನುವ ಆ ದೀರ್ಘಾಲಾಪನೆ ಅಲ್ಲಿ ಬಹಳ ಮುಖ್ಯ. ಬಹಳ ಸುಂದರವಾಗಿ ಘಾತಲಕ್ಷ್ಯವನ್ನು ಅನುಸರಿಸಿಕೊಂಡು ಅರ್ಥಕ್ಕನುಸಾರವಾಗಿ ಈ ಹಾಡಿನ ಪ್ರಸ್ತುತಿ ಹೇಗೆ, ಮಟ್ಟು ಪರಂಪರೆಯಲ್ಲಿ ಹೇಗೆ ಇತ್ತು ಎನ್ನುವುದನ್ನು ಕಂಡ ಹಾಗಾಯಿತು. ಇದೀಗ ಮುಂದಕ್ಕೆ ಪಂಚವಟಿ ಪ್ರಸಂಗದ ಪಾರ್ತಿಸುಬ್ಬ ವಿರಚಿತವಾದಂತಹ ಒಂದು ಬಹಳ ಶ್ರೇಷ್ಠವಾದ ಪ್ರಸಂಗ ಪಂಚವಟಿ. ನಾವು ಈ ಪರಂಪರೆಯಲ್ಲಿ ಪೂರ್ವದಲ್ಲಿ ಈ ಯಕ್ಷಗಾನ ಪದ್ಯ ರಚನೆಯನ್ನು ಮಾಡುವಾಗ ಬಹಳ ವಿಶೇಷತೆಯನ್ನು ಗಮನಿಸುವುದು ಅಲ್ಲಿ ದ್ವಿರುಕ್ತಿಗಳನ್ನು ಬರೆಯುವಂತಹದ್ದು. ಆ ದ್ವಿರುಕ್ತಿಗಳನ್ನು ತುಂಬ ಕಡೆ ನಾವು ಕಾಣ್ತೇವೆ ಯಕ್ಷಗಾನದ ರಚನೆಯಲ್ಲಿ. ಅದನ್ನು ಆ ದ್ವಿರುಕ್ತಿ ಪ್ರತಿ ಪಾದದಲ್ಲಿ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅದನ್ನು ಹಾಡುವಾಗ ಅದರದ್ದೇ ಆದ ಶೈಲಿಯಲ್ಲಿ ನಾವು ಹಾಡಬೇಕಾಗ್ತದೆ. ಅದನ್ನು ಈಗ ಈ ಒಂದು ಹಾಡು ರಾಮನಾಟ್ಟಂ ಎನ್ನುವಂತಹ ವಿಶಿಷ್ಟವಾದ ಕೇರಳದ ಶೈಲಿಯಲ್ಲಿ ಬರೆಯಲ್ಪಟ್ಟ ಆ ಒಂದು ಕಾವ್ಯವನ್ನೇ ಆಧರಿಸಿಕೊಂಡು ಪಾರ್ತಿಸುಬ್ಬ ಬರೆದದ್ದು ಆ ಇಡೀ ರಾಮಾಯಣದ ಪ್ರಸಂಗಗಳನ್ನು. ಅಲ್ಲಿ ಬಂದಿರುವ ವಿಶಿಷ್ಟ ಶೈಲಿಯ ಒಂದು ಆ ಹಾಡು ದಿಟ್ಟಿಸಿ ನೋಡಿದೆ ಏನು ತಮ್ಮ ತಮ್ಮ, ಅದು ಒಮ್ಮೆ ಬಂದರೆ ಮತ್ತೆ ಪುನಃ ಬರ್ತದೆ ಹಾಗೆ ತಮ್ಮ ತಮ್ಮ ಅಂತ ಎರಡೆರಡು ಬಾರಿ ಪ್ರತಿಪಾದದಲ್ಲಿ ಆ ದ್ವಿರುಕ್ತಿ. ಅದನ್ನು ಹೀಗೆ ಹಾಡುವುದು ಎನ್ನುವುದನ್ನು ಈಗ ನೋಡೋಣ. ದೃಷ್ಟಿಸಿ ನೋಡಿದೇನು ತಮ್ಮ ತಮ್ಮ ದೃಷ್ಟಿಸಿ ನೋಡಿದೇನು ತಮ್ಮ ಜಾಗಿ ಬಹು ಕಷ್ಟಪಟ್ಟಳಲ್ಲೋ ಬರಿದೆ ತಮ್ಮ ತಮ್ಮ ಜಾಗಿ ಬಹು ಕಷ್ಟಪಟ್ಟಳಲ್ಲೋ ಬರಿದೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಶ್ರೀಯುತ ಮಿಥುನ್ ರೈ ಅವರು
ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿದ್ದವರು. ಅದು ನಮ್ಮ ಊರಿಗೆ ಭೂಷಣ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದು ಗಾನ ವೈಭವ ಅಲ್ಲ, ನಾವು ತೆಂಕುತಿಟ್ಟಿನ ಮಟ್ಟುಗಳ ಬಗ್ಗೆ ಒಂದು ವಿಚಾರ, 2 ಮಾತು ಶುಭವನ್ನು ನೀವು ನುಡಿಬೇಕು ಅಂತ ಕೇಳ್ಕೊಳ್ತೀವಿ. ಸದಸ್ಯ ಸಂಚಾಲಕರಾದ ವಿಜಯಕುಮಾರ್ ಶೆಟ್ಟಿ ಮೊಯ್ಲೊಟ್ಟವರು ಅವರು ಶಾಲವನ್ನು ವಹಿಸಬೇಕು. ಹಾಗೆ ವಸಂತ ಬೆರ್ನಾಡ್ರವರಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಯಕ್ಷಗಾನ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆದ ಗಂಡು ಕಲೆ. ಈ ಕಲೆ ಸದಾಕಾಲ ಒರಿಯೊಡಿತಿನಂಡ ಇಂಚಿನ ಕಾರ್ಯಕ್ರಮ ಆಪುನಂಚಿನ ಬಾರಿ ಅಗತ್ಯ. ನಿಕುಲ್ ಮಲ್ಪುನಂಚಿನ ಪ್ರತಿಯೊಂದು ಕೆಲಸ ಕಾರ್ಯಗಳ ನಿಕುಲ್ನೊಟ್ಟಿಗೆ ಅಕಾಡೆಮಿ ಮಲ್ಪುನಂಚಿನ ಪ್ರತಿಯೊಂದು ಕೆಲಸ ಕಾರ್ಯಗಳ ನಿಕುಲ್ನೊಟ್ಟಿಗೆ ಬೆರಿಸಾದ ಗಟ್ಟಿಡೆ ಎಂಕುಲ್ ನಿಕುಲ್ನೊಟ್ಟಿಗೆ ಇಲ್ಲ ಮಾತೆರೆಗಳ ಅಭಿನಂದನೆ. ಧನ್ಯವಾದ ಮಿಥುನ್ ರವರೇ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಈ ವರ್ಷ ಭಾಳ ಉತ್ತಮವಾದ ಕಾರ್ಯವನ್ನು ನಮ್ಮ ಸದಸ್ಯರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೇವೆ. ನಮ್ಮ ಯಶಸ್ವಿನ ಹಿಂದೆ ನಿಮ್ಮ ಕೈವಾಡ ಇರಬೇಕು ಅಂತ ಮತ್ತೊಮ್ಮೆ ನಿಮಗೆ ಅನಂತ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಸದಾಶಿವಳವರು ಇದನ್ನು ಮುಂದುವರಿಸಬೇಕು ಅಂತ ಕೇಳ್ತೇನೆ. ಈ ಹಾಡಿನಲ್ಲಿ ಈ ಮಟ್ಟು ಎನ್ನುವಂತಹ ವಿಚಾರ ಬರುವಾಗ ನಾವು ಗಮನಿಸಬೇಕಾದದ್ದು ಪದ್ಯ ಸಾಹಿತ್ಯ ಮತ್ತು ತಾಳದ ಗತಿ. ಒಂದು ಪದ್ಯ ಸಾಹಿತ್ಯ ಈ ತಾಳದ ಆ ಗತಿಯಲ್ಲಿ ಸರಿಯಾಗಿ ಕೂರುವ ಹಾಗೆ ಅದನ್ನೊಂದು ಶೈಲಿಯಿಂದ ಹಾಡುವಂಥದ್ದು. ಇದು ಅಭಿನಯಕ್ಕೆ ಯಾವ ಕಾರಣಕ್ಕೂ ತೊಡಕಾಗದೇ ಇರುವ ಹಾಗೆ ನಮ್ಮ ಪೂರ್ವಿಕರು ಅದನ್ನು ಹಾಡ್ತಾ ಬಂದಿರುವಂಥದ್ದು. ಈಗ ಹಾಡಿದ ಈ ಹಾಡಿನಲ್ಲಿ ಕೂಡ ನಾವು ಅದನ್ನೇ ಗಮನಿಸಿದ್ದು. ಆರಂಭದಿಂದ ಕೊನೆಯವರೆಗೆ ಈ ಶೈಲಿ ಹೇಗುಂಟು ಅಂತ ಕೇಳಿದರೆ ಪ್ರತಿ ತಾಳದ ಒಳಗೆ ಇಷ್ಟೇ ಅಕ್ಷರಗಳು ಅದು ಕೂರಬೇಕು. ಅದನ್ನು ಸುಂದರವಾಗಿ ಪ್ರಸ್ತುತಿಗೊಳಿಸಿದ್ದಾರೆ ಭಾಗವತರು. ಇದೀಗ ಮುಂದಿನ ಹಾಡು ಚಿತ್ತವಿ ಸಯ್ಯರಾಮ ಧೂರ್ತ ಧನುಜನೊಬ್ಬ ಬಂದು ವ್ಯರ್ಥ ವಂಚಿಸುತ್ತ ನಮ್ಮನು. ಇದು ಕೂಡ ಪಂಚವಟಿ ಈ ಪ್ರಸಂಗದ ಹಾಡು. ವಿಶೇಷ ಏನು ಅಂತ ಕೇಳಿದರೆ ಅಷ್ಟತಾಳದಲ್ಲಿರುವಂತಹ ಈ ಹಾಡು ಅದರ ಗತಿಗೆ ಈಗ ತ್ವರಿತ ಮತ್ತು ನಿಧಾನಕ್ಕಾಗುವಾಗ ಅದು ನಿಧಾನದಲ್ಲಿರುವಾಗ ಎಷ್ಟು ಆ ಸಮಯ ತಗೊಳ್ಳುತ್ತದೆ, ಅದಕ್ಕೆ ಎಷ್ಟು ಅಕ್ಷರಗಳು ಅದರ ಒಳಗೆ ಕೂರುತ್ತದೆ. ತ್ವರಿತದಲ್ಲಿ ಕೂಡ ಹಾಗೆ ಅದೇ ಒಂದು ಅಳತೆಯ ಒಳಗೆ ಆ ಹಾಡು ಪೂರ್ಣ ಆಗಬೇಕಾದಂತಹ ಸ್ಥಿತಿ. ಇಂತಹ ಒಂದು ವಿಶಿಷ್ಟವಾದ ಶೈಲಿಯ ಒಂದು ರಚನೆ, ಅದನ್ನು ಹೇಗೆ ಹಾಡಬಹುದು, ಹೇಗೆ ಹಾಡ್ತಾ ಇದ್ರು ಅನ್ನುವುದನ್ನು ಈಗ ಕಾಣೋಣ. ಚಿತ್ತ ವೀರಯ್ಯ ರಾಮ ಚಿತ್ತ ವೀರಯ್ಯ ರಾಮ ವ್ಯರ್ಥವಂಕಿಸುತ್ತ ನಮ್ಮನು ಯಜ್ಞಶಾಲೆಯ ಕಿತ್ತು ಬಿಸಾಡಿ ಹೋದನು ಧೂರ್ತಧನುಜನೊಬ್ಬ ಬಂದು ವ್ಯರ್ಥವಂಕಿಸುತ್ತ ನಮ್ಮನು ಯಜ್ಞಶಾಲೆಯ ಕಿತ್ತು ಬಿಸಾಡಿ ಹೋದನು ಚಿತ್ತವಿಸಯ್ಯ ರಾಮ ಹುಟ್ಟದನು ಜನುಮ ಬಂದು ವ್ಯರ್ಥವಂಚಿಸುತ್ತ ನಮ್ಮನು ಚಿತ್ತವಿಸಯ್ಯ ರಾಮ ಮುಂದಿನ ಹಾಡು ಅದೇ ಪಂಚವಟಿ ಪ್ರಸಂಗದಿಂದ ಆಯ್ದಂತಹ ಒಂದು ಹಾಡು, ವನಜಲೋಚನೆ ಕೇಳು ಮುಂದೆ. ಈ ಹಾಡು ಅದು ಕೂಡ ಒಂದು ವಿಶಿಷ್ಟವಾದಂತಹ ಮಟ್ಟಿನಿಂದ ಕೂಡಿದಂತಹ ಒಂದು ಹಾಡು. ಇದರ ವಿಶಿಷ್ಟತೆಯೊಂದಿಗೆ ಇದನ್ನು ಯಾವ ಒಂದು ಸ್ವರೂಪದಲ್ಲಿ ವಿಶಿಷ್ಟತೆಯನ್ನು ಹೊಂದಿದೆ ಎನ್ನುವುದನ್ನು
ಈಗ ನಮಗೆ ಹೊಳ್ಳರು ವಿವರಿಸಿ ಮತ್ತೆ ಅದನ್ನು ಹಾಡಲಿಕ್ಕಿದ್ದಾರೆ. ಏಕತಾಳದಲ್ಲೇ ನಿಬದ್ಧವಾದರೂ ಕೂಡ ಅದನ್ನು ಸಾಮಾನ್ಯ ಏಕತಾಳಗಳಂತೆ ಹಾಡುವುದಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಅದರ ರಚನೆಯೇ ಆಗಿದೆ. ಅದನ್ನು ಯಾವ ಘಾತದಲ್ಲಿ ಎಲ್ಲಿ ಸೇರಿಸಬೇಕೋ ಅಲ್ಲೇ ಸೇರಿಸಿದರೆ ಮಾತ್ರ ಆ ಹಾಡನ್ನು ಸುಗಮವಾಗಿ ಹಾಡುವುದಕ್ಕೆ ಸಾಧ್ಯವಾಗ್ತದೆ. ಅದನ್ನು ಹಾಡಿನ ಮುಖಾಂತರವೇ ನೋಡೋಣ. ಹೇಗೆ ಭಾಗವತರು ಹೇಳಿದ ಹಾಗೆ ಆ ಒಂದು ಶೈಲಿಯಲ್ಲಿ ಹಾಡದೇ ಇದ್ದರೆ ಅದರ ಅರ್ಥ ವ್ಯತ್ಯಾಸ ಆಗಬಹುದು. ಹಾಗಾಗಿ ಆ ರಚನೆಯ ಒಂದು ಕೌಶಲ್ಯವೇ ಹಾಗುಂಟು ಈ ಹಾಡಿನಲ್ಲಿ. ಇನ್ನೊಂದು ವಿಚಾರ, ಬಹಳಷ್ಟು ಜನ ಹಾಡುವಾಗ ಅಲ್ಲಿ ವನಜ ಲೋಚನ ಕೇಳು ಮುಂದೆ, ಅದು ಹಾಗೆ ಸೀತೆಯ ಹಾಡದು. ಅದನ್ನು ಬಹಳಷ್ಟು ಬಾರಿ ಅದು ಪ್ರಿಂಟ್ ತಪ್ಪಾಗಿ ವನಜ ಲೋಚನೆ ಅಂತಲೇ ಹೇಳುವುದು, ಅಲ್ಲಿ ಹಾಗೆ ಇಲ್ಲ, ಅದು ವನಜ ಲೋಚನ ಅಂತಲೇ ಆಗಬೇಕು. ಅದೇ ರೀತಿ ನಾವು ಮುಂದಿನ ಹಾಡಿಗೆ ಹೋಗ್ತಾ ಇದ್ದೇವೆ. ಇದು ಕೂಡ ಹಾಗೆ ಏಕತಾಳದ ಹಾಡು. ಇದು ಒಂದು ವಿಶಿಷ್ಟ ಶೈಲಿಯ ರಚನೆ. ಅದನ್ನು ಅದರದ್ದೇ ಆದ ಶೈಲಿಯಲ್ಲಿ ಹಾಡಿದರೆ ಅದಕ್ಕೆ ಒಂದು ಸುಗಮತೆ ಎನ್ನುವುದು ಸಿಗ್ತದೆ. ಸಾಮಾನ್ಯವಾಗಿ ಎಲ್ಲ ಹಾಡನ್ನು ಭಾಗವತರುಗಳಿಗೆ ನೋಡುವಾಗ ಆ ಏಕತಾಳ ಅಂತ ಹೇಳುವಾಗ ಅದು ಲಯ ಸಿದ್ಧಿಯಲ್ಲಿ ಬರ್ತದೆ ಅವರಿಗೆ ಹಾಡಲಿಕ್ಕೆ. ಆದರೆ ಇದನ್ನು ನೋಡುವಾಗ ಅಷ್ಟು ಸುಲಭದಲ್ಲಿ ಅದು ಉಗ್ಗಿಕೊಳ್ಳುವ ಹಾಗಿಲ್ಲ. ಆ ರಚನೆ ಏನುಂಟು ಆ ಶೈಲಿಯಲ್ಲಿ ಹಾಡಿದರೆ ಅದಕ್ಕೆ ಒಂದು ಸೊಗಸು. ನಾಳೆ ರಾಮಚಂದ್ರಗೆ ಅಭಿಷೇಕವಾಗುವುದು ಎಂಬ ಈ ಒಂದು ಹಾಡು ಮಂಥರೆಯ ಈ ಹಾಡನ್ನು ಇದೀಗ ವಿಶಿಷ್ಟ ಶೈಲಿಯಿಂದ ಕೂಡಿದ ಈ ಹಾಡನ್ನು ನೋಡೋಣ. ನಾಳೆ ರಾಮಚಂದ್ರಗ ಕೇಳಿದಳು ಮರೆಯಲ್ಲಿ ಅಂದರೆ ಹೋಗಿ ಅಂದರೆ ಹೋಗಿ ಅಂದರೆ ಹೋಗಿ ಬೇಳಿದಳ ಕೈಗೆಯುಳಿಯುತ್ತವು. ನಾಳೆ ರಾಮಚಂದ್ರಗ ಅಭಿಷೇಕವಾಗುವುದು
ಇದೀಗ ಮುಂದಿನ ಹಾಡು ಆದಿತಾಳದ ಬಿಡಿತದೊಂದಿಗೆ ಘಾತವನ್ನು ಲಕ್ಷಿಸುವ ವಿಶಿಷ್ಟವಾದ ಶೈಲಿಯಿಂದ ಕೂಡಿದ ಒಂದು ಹಾಡು. ಅದು ಪಂಚವಟಿ ಪ್ರಸಂಗದ ಹಾಡೆ. ಪಾರ್ತಿಸುಬ್ಬನ ವಿಶಿಷ್ಟ ರಚನೆಗಳಲ್ಲಿ ಇದು ಕೂಡ ಒಂದು. ಸಂಸ್ಕೃತ ಭೂಯಿಷ್ಠವಾದಂತಹ ಪದಗಳನ್ನು ಬಳಸಿ ರಾಮನಾಟಂ ಆ ಒಂದು ಕಲೆಯಲ್ಲಿ ಯಾವ ಶಬ್ದ ಇದೆಯೋ ಅದನ್ನೇ ಬಳಸಿ ಆ ಮಲಯಾಳದ ನುಡಿಗಟ್ಟನ್ನು ಮತ್ತೆ ಕನ್ನಡೀಕರಿಸಿದ್ದು ಒಂದು ವಿಶಿಷ್ಟತೆ ಪಾರ್ತಿಸುಬ್ಬನದ್ದು. ಅದು ರಾಮನಾಟಂನಲ್ಲಿ ಕೂಡ ಈ ಒಂದು ಸಾಹಿತ್ಯದ ಪ್ರಥಮ ಚರಣ ಹಾಗೆ ಉಂಟು. ರಾಘವ ನರಪತೆ ಶೃಣು ಮಮ ವಚನಂ, ರಾಘವನೇ ನರಪತಿಯೇ ಕೇಳು ನನ್ನ ಮಾತನ್ನು. ಈ ಒಂದು ಹಾಡು ಅದರ ವಿಶಿಷ್ಟ ಶೈಲಿಯಿಂದ ಗಮನ ಸೆಳೆಯುವಂಥದ್ದು. ಅದು ಏನು ಹೇಗೆ ಎನ್ನುವುದನ್ನು ಇದೀಗ ನೋಡೋಣ. ರಾಘವ ನರಪತೆ ಶೃಣು ಮಮ ವಚನೋ ಶೃಣು ಮಮ ವಚನೋ ಶೃಣು ಮಮ ವಚನೋ ಗುಣ ನಿಧಿಯು ನಿನ್ನ ಸೇರಿದೆ ಗುಣ ನೀತಿ ಎಂದು ನಿನ್ನ ಸೇರಿದೆ ಬಂದು ನೀ ಗುಣ ನೀತಿ ಎಂದು ನಿನ್ನ ಸೇರಿದೆ ಬಂದು ಅತಿ ಕುಲವತಿ ನಾನು ಅತಿ ಕುಲವತಿ ನಾನು ಪೃಥ್ವಿ ಪಾಲಕ ನೀನು ರತಿದೇವಿಗೆ ನಾನು ಹನುಮತ ನೀನು ಅತಿ ಕುಲವತಿ ನಾನು ಪೃಥ್ವಿ ಪಾಲಕ ನೀನು ಅತಿ ದೇವಿಯೇನೆ ನಾನು ಹನುಮತ ನೀನು ರಾಘವ ನರಪತೆ ಶೃಣು ಮಮ ವಚನೋ ರಾಘವ ಇಲ್ಲಿ ಕೂಡ ಬಹಳ ಮುಖ್ಯವಾಗಿ ಘಾತವನ್ನು ಲಕ್ಷಿಸಿ ಆ ಒಂದು ಹಾಡು ಹೇಗೆ ಸಾಗ್ತದೆ ಎನ್ನುವುದನ್ನು ನಾವು ನೋಡಿದ್ದೇವೆ. ಇದೀಗ ಮುಂದಿನ ಹಾಡು ಅದೇ ಪ್ರಸಂಗದ
ಅಂದರೆ ಪಂಚವಟಿಯ ಇನ್ನೊಂದು ಹಾಡು ಬಹಳ ವಿಶೇಷ. ಅಂದರೆ ಇಲ್ಲಿ ಘಾತಲಕ್ಷ್ಯವನ್ನು ನಾವು ಚೌತಾಳದಲ್ಲಿ ನೋಡಬೇಕಾಗ್ತದೆ. ಆ ಚೌತಾಳದಲ್ಲಿ ಆ ಘಾತಲಕ್ಷ್ಯವನ್ನು ಹೊಂದಿ ಹೇಗೆ ಹಾಡಬಹುದು. ಬಹಳ ಮುಖ್ಯವಾಗಿ ಯಕ್ಷಗಾನದಲ್ಲಿ ಆ ಚೌತಾಳದ ಬಳಕೆ ಬಹಳ ಕಡಿಮೆ. ಅಂತಹ ಒಂದು ತಾಳದ ಪ್ರಸ್ತುತಿ ಈ ಹಾಡಿಗೆ ಹೇಗೆ ಆಗುತ್ತದೆ ಮತ್ತು ಈ ರಚನೆಗೆ ಈ ತಾಳದ ಆ ಸಾಹಿತ್ಯಕ್ಕೆ ಒಗ್ಗುವ ಹಾಗೆ ಆ ಘಾತವನ್ನು ಲಕ್ಷಿಸಿಕೊಂಡು ಹೇಗೆ ಹಾಡಬಹುದು ಎನ್ನುವುದನ್ನು ಇದೀಗ ನೋಡೋಣ. ಬಹಳ ವಿರಳಾತಿ ವಿರಳವಾಗಿ ಬಳಸುವಂತಹ ತಾಳ ಇದು ಚೌತಾಳ. ಬಹುಶಃ ಈಗೀಗ ಕಮ್ಮಟದಲ್ಲಿಯೇ ಬಳಕೆ ಆಗುವುದು ಅಂತ ಕಾಣ್ತದೆ. ರಂಗಸ್ಥಳದಲ್ಲಿ ಇದರ ಬಳಕೆ ಇಲ್ಲ, ಬಹಳಷ್ಟು ಜನರಿಗೆ ಇದರ ಪರಿಚಯವೇ ಇಲ್ಲ. ಆದರೆ ಲುಪ್ತವಾಗಿರುವಂತಹ ಇಂತಹ ಈ ತಾಳ, ಇದರ ಸಾಹಿತ್ಯ, ಇದನ್ನು ಗಮನಿಸಿ ಇದನ್ನು ರಂಗಸ್ಥಳದಲ್ಲಿ ಜೀವಂತವಾಗಿಸುವಂತಹ ಪ್ರಯತ್ನ ಆಗಬೇಕು. ನಮ್ಮ ಅಕಾಡೆಮಿಕ್ ಆಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಈ ಪ್ರಯೋಜನ ಇದು ಆಗಬೇಕು ರಂಗ ಲೋಕಕ್ಕೆ ಅಂತ ಹೇಳುವುದು ನಮ್ಮ ಒಂದು ಆಶಯ. ಸುಂದರವಾಗಿ ಹಾಡನ್ನು ಪ್ರಸ್ತುತಿಗೊಳಿಸಿದ್ದಾರೆ ರಾಜಾರಾಮ್ ಭಾಗವತರು. ಇದೀಗ ಕಾರ್ಯಕ್ರಮದಲ್ಲಿ ಮುಂದುವರಿಯುವ ಬಹಳ ಮುಖ್ಯವಾಗಿ ನಾವು ಸ್ತ್ರೀವೇಷದಲ್ಲಿ ಮುಖ್ಯ ಸ್ತ್ರೀವೇಷ ಅಂತ ಒಂದು ಪರಂಪರೆಯಲ್ಲಿ ನಾವು ನೋಡ್ತೇವೆ. 3 ಮುಕ್ತಾಯದ ಹಾಡುಗಳನ್ನು ಬಹುಶಃ ಅದು ಆ ಮುಖ್ಯ ಸ್ತ್ರೀವೇಷದಲ್ಲಿ ರಂಗಸ್ಥಳದಲ್ಲಿ ಅಲ್ಲಿಗೆ ಕೊನೆಯಾಗುವುದು. ಮತ್ತೆ ಯಾವುದೇ ಸ್ತ್ರೀವೇಷದಲ್ಲಿ ಆ 3 ಮುಕ್ತಾಯದ ಹಾಡುಗಳನ್ನು ನಾವು ನೋಡುವುದೇ ಇಲ್ಲ. ಆದರೆ ಯಕ್ಷಗಾನ ಪ್ರದರ್ಶನದಲ್ಲಿ ರಂಗಸ್ಥಳದಲ್ಲಿ ಕೂಡ ಕೆಲವು ಹಾಡುಗಳು ಬಹಳ ಪೂರ್ವದಲ್ಲಿ ಅದನ್ನು ಹಾಡಿ ತೋರಿಸ್ತಾ ಇದ್ರು, ಮಾಡ್ತಾ ಇದ್ರು. 3 ಮುಕ್ತಾಯದ ಮೂಲಕವಾಗಿ ಸ್ತ್ರೀವೇಷದ ಆ ಒಂದು ಕುಣಿತ. ಈಗ ನಾವು 3 ಮುಕ್ತಾಯದಲ್ಲಿ ಏಕತಾಳದಲ್ಲಿ ಒಂದು ಹಾಡನ್ನು ಕೇಳೋಣ. ಸರಸಿ ಜಾಂಬಕಿ ನಾನು ತರಣಿ ಪ್ರಕಾಶ ನೀನು. ಇದು ನಮ್ಮ ಪಂಚವಟಿ ಪ್ರಸಂಗದ್ದೇ ಒಂದು ಸುಂದರವಾದಂತಹ ಹಾಡು. 3 ಮುಕ್ತಾಯದಲ್ಲಿ ಇದನ್ನು ಈಗ ಕೇಳೋಣ.
ಮಾತಾ ಅವನು ಮನವ ಬಿಟ್ಟು ಪ್ರಗತಿಲಯ ಬಿಟ್ಟು ಸವಿತಂಬು ಮವ ಬಿಡು ಸರಸಾಡು ಸವಿತಂಬು ಮವ ಬಿಡು ಸರಸಾಡು ಸವಿತಂಬು ಮವ ಬಿಡು ಸರಸಾಡು ಸರಸಿಜಾಬರು ನಾರೋ ರಣಿ ಪ್ರಗಾದಾನಿ ರಾಘವ ಮನಪತೆ ಶೃಣುಮ ಭವತನಂ ರಾಘವ ಪೂರ್ವರಂಗದಲ್ಲಿ ಯಾವ ಹಾಡುಗಳು ಬರ್ತಾವೋ ಅವೆಲ್ಲ ಬಹುಶಃ ನಾವೀಗ ತಿಳ್ಕೊಂಡಿದ್ದೇವೆ. ಅದು ಪೂರ್ವರಂಗದ್ದು ಮತ್ತೆ ಯಾವ ಕಾರಣಕ್ಕೂ ಮತ್ತೆ ರಂಗಸ್ಥಳದಲ್ಲಿ ಬರಲೇಬಾರದು ಅಂತ. ಅದೊಂದು ಹರಕೆ ಹೊತ್ತ ಹಾಗೆ, ಅದು ಮತ್ತೆ ಬರಲಿಕ್ಕಿಲ್ಲ. ಅದು ಹಾಗಲ್ಲ. ಅದು ನಿಜವಾಗಿ ಪೂರ್ವರಂಗ ಎನ್ನುವುದು ನಂತರದ ಉತ್ತರ ರಂಗಕ್ಕೆ ಅದೊಂದು ವೇದಿಕೆ. ಅದು ಅದಕ್ಕೆ ಒಂದು ಪೂರ್ವಭಾವಿಯಾಗಿ ನಾವು ಮಾಡುವಂಥದ್ದು. ಅದು ಪರಿಪೂರ್ಣ ಆಯಿತು ಅಂತ ಆದರೆ ರಂಗಸ್ಥಳದಲ್ಲಿ ಮತ್ತೆ ಮುಂದಕ್ಕೆ ಯೋಗ್ಯ ಅಂತ ಅರ್ಥ. 3 ಮುಕ್ತಾಯದ ಹಾಡುಗಳನ್ನು ಕಂಡಿದ್ದೇವೆ. ಅದೇ ರೀತಿಯಲ್ಲಿ 9 ಮುಕ್ತಾಯದ ಹಾಡು, ಅದು ಕೂಡ ಮುಖ್ಯ ಸ್ತ್ರೀವೇಷದಲ್ಲಿ ನಾವು ಗಮನಿಸುವಂಥದ್ದು. ಅದನ್ನು ರಂಗಸ್ಥಳದಲ್ಲಿ ನಾವು ಅಳವಡಿಸುವುದಕ್ಕೆ ಸಾಧ್ಯತೆ ಉಂಟು. ಅಳವಡಿಸ್ತಾ ಇದ್ದರೂ ಅದನ್ನು ಈಗ ನಾವು ನೋಡೋಣ. 9 ಮುಕ್ತಾಯದ ಒಂದು ಹಾಡು, ಅದು ಕಾಯಕಲ್ಪ ಪ್ರಸಂಗದಿಂದ ಆಯ್ದಂತಹ ಒಂದು ಹಾಡು, ಕೋಮಲೆ ನೀನಾರೆಲೆ. ಈ ಹಾಡು ಕೋಮಲೆ ನೀನಾರಿಲೆ
ಬಹಳ ಸುಂದರವಾಗಿ 9 ಮುಕ್ತಾಯದ ಆ ಹಾಡಿನ ಪ್ರಸ್ತುತಿಯನ್ನು ಹೊಳ್ಳ ಭಾಗವತರು ಬಹಳ ಚೆನ್ನಾಗಿ ನಮಗೆ ಪ್ರಸ್ತುತಿ ಹೇಗೆ ಅಂತ ತೋರಿಸಿಕೊಟ್ರು. ಇದೀಗ ಕಲಾಭಿಮಾನಿಗಳೇ, ಬಹಳ ಮುಖ್ಯವಾಗಿ ಈ ಮಟ್ಟು ಎನ್ನುವಂತಹ ಒಂದು ಪ್ರಯೋಗದ ಬಗ್ಗೆ ನಾವು ಬರುವಾಗ ನಿಧಾನ ಪದ್ಯಗಳಿಗೆ ಅಂತ ಅಲ್ಲ, ಈ ಶೈಲಿಯನ್ನು ನಾವು ಏರು ಪದ್ಯಗಳಲ್ಲಿ ಕೂಡ ಹೇಗೆ ಅಳವಡಿಸ್ತಾ ಇದ್ರು, ಆ ವಿಶಿಷ್ಟವಾದ ಶೈಲಿಗೆ ಅನುಗುಣವಾಗಿ ನಾನು ಆಗಲೇ ಒಂದು ಪ್ರಾಸ್ತಾವಿಕವಾಗಿ ಮಾತಾಡಿದ್ದೆ. ಯಾಕಂದರೆ ಬಣ್ಣದ ವೇಷ ಹಾಕುವಾಗ ಈ ನಮ್ಮ ಯಕ್ಷಗಾನದಲ್ಲಿ ಅದು ಪೂರ್ತಿಯಾಗಿ ಅವರು ತುಂಬಿ ಆ ಒಂದು ವೇಷ ಕಟ್ಟಿಕೊಂಡಿರ್ತಾರೆ. ಹಾಗಿರುವಾಗ ಅದಕ್ಕೆ ಅಭಿನಯಕ್ಕೆ ಹೇಗೆ ಯೋಗ್ಯ, ಅದೇ ರೀತಿಯಲ್ಲಿ ಆ ಪದ್ಯದ ಶೈಲಿ ರಚನೆ ಎಲ್ಲ ಇರ್ತದೆ. ಈಗ ನಾವೊಂದು ವಿಶಿಷ್ಟ ಮಟ್ಟಿನಲ್ಲಿ ರಚಿಸಲ್ಪಟ್ಟ ದುಶ್ಯಾಸನವಧೆ ಪ್ರಸಂಗದ ಒಂದು ಹಾಡನ್ನು ಏರು ಗತಿಯಲ್ಲಿ ಹೇಗೆ ವಿಶಿಷ್ಟವಾಗಿ ಅದನ್ನು ಮಾಡಿ ತೋರಿಸ್ತಾ ಇದ್ರು. ಈಗಲೂ ರಂಗಸ್ಥಳದಲ್ಲಿ ಹಿರಿಯ ಭಾಗವತರುಗಳು ಅದನ್ನು ಹಾಡಿ ತೋರಿಸ್ತಾರೆ ನಮಗೆ. ದುಶ್ಯಾಸನವಧೆ ಪ್ರಸಂಗದ ಬಂದ ರಾಗ ಯುದ್ಧಕ್ಕೆ ನಿಂದ ರಾಗ, ಈ ಹಾಡನ್ನು ನೋಡೋಣ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಒಂದು ಬಣ್ಣದ ಆ ವೇಷದ ರೂಪ. ಯಾಕಂದರೆ ದುಶ್ಯಾಸನ ವಧೆಯ ಭೀಮ ಮತ್ತು ದುಶ್ಯಾಸನ ಆ ಆಳಂಗದಿಂದ ಆ ವೇಷ ಕಟ್ಟುವ ರೀತಿ ಹಾಗಿರ್ತದೆ. ಅವರಿಗೆ ಅಭಿನಯ ಮಾಡುವಾಗ ಅದಕ್ಕೆ ಸ್ವಲ್ಪ ನಿಧಾನಗತಿಯಲ್ಲಿ ಹಾಡಬೇಕಾದ ಅನಿವಾರ್ಯತೆ. ಇನ್ನೊಂದು, ಈ ಹಾಡನ್ನು ನಾವು ಗಮನಿಸಿದರೆ ಇದರ ರಚನೆ ಸಾಮಾನ್ಯವಾಗಿ ಏರು ಪದಗಳು ಒಂದು ನಿರ್ದಿಷ್ಟವಾಗಿ ಹಾಡಿ ಮತ್ತೆ ಅದು ತಕ್ಷಣ ಕೊನೆಗೊಳ್ಳುತ್ತದೆ. ಆದರೆ ಈ ಹಾಡು ಅದು ತುಂಬ ಉದ್ದ ಇದೆ. ಅಷ್ಟು ಉದ್ದ ಇದ್ದಾಗ ಅದನ್ನು ಅತ್ಯಂತ ವೇಗವಾಗಿ ಹಾಡಿ ಮುಗಿಸಿದರೆ ಆ ವೇಷ ಮಾಡಿದವ ಮತ್ತೆ ಅಲ್ಲಿ ಕೈಕಾಲು ಬಿಡಬೇಕಾದ ಪರಿಸ್ಥಿತಿ. ಅದಕ್ಕೆ ಈ ಶೈಲಿ, ಹಾಡುವಂತಹ ರೀತಿ, ಇದನ್ನು ಹೀಗೆ ಮಾಡಿದ್ದಾರೆ. ಬಹಳ ಸುಂದರವಾದ ಪ್ರಸ್ತುತಿ. ಮುಂದಿನ ಇನ್ನೊಂದು ಅದೇ ಪ್ರಸಂಗದ ಹಾಡು ನಾವು ದುಶ್ಯಾಸನ ವಧೆಯಲ್ಲಿ, ಅದು ಕೂಡ ಈ ವಿಶಿಷ್ಟವಾದಂತಹ ಒಂದು ಶೈಲಿಯಲ್ಲಿ ಕೂಡಿದ ಹಾಡು. ಎಲ್ರಿಗೂ ದುಶ್ಯಾಸನ ವಧೆ ನೋಡಿದವರಿಗೆ ಈ ಹಾಡನ್ನು ಕೇಳಿರ್ತೀರಿ. ಆದರೆ ಅದರದ್ದೇ ಆದ ಒಂದು ಪದ್ಧತಿ ಹೇಗುಂಟು ಎನ್ನುವುದನ್ನು, ಆ ಶೈಲಿ ಹೇಗೆ ಎನ್ನುವುದನ್ನು ಈಗ ನೋಡೋಣ. ಬಳಿರೆ ದುಶ್ಯಾಸನಾಖ್ಯ ನಿನ್ನೊಡನೆ ಕುಳುಗುಳವ ದಾರಿಗೆ ಸಖ್ಯ.
ಆ ಹಾಡಿನ ಶೈಲಿಯಲ್ಲಿಯೇ ಆ ಕಲ್ಪನಾ ಲೋಕಕ್ಕೆ ಒಯ್ಯುವಂತಹ ಒಂದು ಸಾಮರ್ಥ್ಯ ಇರ್ತದೆ. ಹಾಗಾಗಿ ನಾವೆಲ್ಲ ಬಹಳ ಸಣ್ಣದಿರುವಾಗ ಯಕ್ಷಗಾನ ನೋಡಿದ ನೆನಪು. ಆಗ ಆ ಬಣ್ಣದ ವೇಷದ ಒಂದು ಗತಿಯೇ ಬಹಳ ಚಂದ. ಆ ಗತಿ ಅದು ರಂಗಸ್ಥಳದಲ್ಲಿ ಏನು ಅವರ ಮೂಮೆಂಟ್ ಅಂತ ನಾವು ಹೇಳ್ತೇವೆ, ಅದಷ್ಟು ಚಂದ, ಅಷ್ಟು ಪ್ರಾಸಬದ್ಧವಾಗಿ ಲಯಬದ್ಧವಾಗಿದ್ದಾಗ ಅದನ್ನು ನಾವು ಕಾಣುವುದಕ್ಕೆ ಚಂದ ಆಗ್ತದೆ. ಬಹುಶಃ ಹೆಣ್ಣು ಬಣ್ಣದಲ್ಲಿ ಶೂರ್ಪನಖಿ ಹಾಡು ಬರುವಾಗ ಆರೆಲೋ ಮನುಜ ಈ ಹಾಡು ಕೂಡ ಹಾಗೆ. ಇಲ್ಲಿ ನಾವು ಏನು ಕಾಣ್ತೇವೆ ಅಂತ ಕೇಳಿದರೆ ಆ ಬಣ್ಣದ ವೇಷದ ಕಲ್ಪನೆ, ಅದಕ್ಕೊಂದು ಆ ಮಟ್ಟು, ಆ ರಚನೆಯಲ್ಲಿ ಕೂಡ ಅದೇ ಸ್ವರೂಪವನ್ನು ಆ ಕವಿಗಳು ಮಾಡಿಟ್ಟಿದ್ದಾರೆ. ಅದನ್ನು ಹಾಡುವಾಗ ಶೈಲಿ ಕೂಡ ಅಷ್ಟೇ ಪ್ರಸ್ತುತ ಆಗ್ತದೆ. ಇನ್ನೊಂದು ಗಮನಿಸಬೇಕಾದ ಅಂಶ, ಇದು ಸಂಪೂರ್ಣ ಕುರುಕ್ಷೇತ್ರ ಪ್ರಸಂಗ ನಡೆಯುವಾಗ ಇದಕ್ಕಿಂತ ಮೊದಲು ಹೆಚ್ಚಾಗಿ ಅಭಿಮನ್ಯು ಕಾಳಗ ನಡೆದಿರ್ತದೆ. ಅಭಿಮನ್ಯು ಕಾಳಗದ ಗತಿ ಹೇಗೆ ಅಂತ ಕೇಳಿದ್ರೆ ಅದು ತುಂಬಾ ವೇಗವಾಗಿ ನಡೆದಿರ್ತದೆ. ಎಲ್ಲ ಪ್ರೇಕ್ಷಕರ ಮನಸ್ಸು ವೇಗಕ್ಕೆ ಅಲ್ಲಿ ಹೊಂದಿಕೊಂಡಿರ್ತದೆ. ನಂತರ ಬರುವಂತಹ ಈ ಪ್ರಕರಣ, ಇದರಲ್ಲಿ ಆ ತಾಳದ ಗತಿಯನ್ನು ನಾವು ಹಿಂದೆ ಎಳೆದು ಅಥವಾ ನಿಧಾನವಾಗಿ ಹಾಡುವುದರಿಂದ ಒಂದು ವ್ಯತ್ಯಾಸ ಸಭಿಕರಿಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಎಲ್ಲವೂ ಒಂದೇ ರೀತಿಯಾದರೆ ಅದರಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಹೇಗೆ ನಾವು ವೇಗಕ್ಕೆ ಒಗ್ಗಿಕೊಳ್ಳುತ್ತೇವೆಯೋ ಹಾಗೆ ನಿಧಾನಕ್ಕೂ ಒಗ್ಗಿಕೊಳ್ಳಬೇಕು ಎನ್ನುವುದೇ ಇದರ ಹಿಂದೆ ಇರುವಂತಹ ಈ ತಾಳದ ವಿಳಂಬಗತಿಯ ಉದ್ದೇಶ ಅಂತ ನನಗನ್ನಿಸ್ತದೆ. ಖಂಡಿತವಾಗಿ ಸತ್ಯವಾದಂತಹ ಮಾತು. ಯಕ್ಷಗಾನದಲ್ಲಿ ನಾದಲೋಕದ ನಿರ್ಮಾಣ ಅದು ಹಿಮ್ಮೇಳದ ಹೊಣೆ. ಆ ನಾದಲೋಕ ನಿರ್ಮಾಣ ಆಗುವುದು ಇಷ್ಟೇ, ಈ 4 ಕಂಬದ ಮಧ್ಯೆ ಮಾತ್ರ. ಅದು ಅಲ್ಲಿ ಎಲ್ಲವೂ ಆಗಬೇಕು. ಹಾಗಿರುವಾಗ ಒಂದು ವೀರರಸ ಮುಗಿದ ಕೂಡಲೇ ಮತ್ತೆ ಆ ಸನ್ನಿವೇಶ ನಿರ್ಮಾಣ ಆಗಲಿಕ್ಕೆ ಮತ್ತೇನು ಸೀನ್ ಕ್ರಿಯೇಟ್ ಮಾಡಲಿಕ್ಕಿಲ್ಲ. ಪ್ರತ್ಯೇಕ ನಾಟಕದಲ್ಲಿರುವ ಹಾಗೆ ಪರದೆ ಎಳೆದೇನು ಸೀನ್ ಮಾಡುವುದಲ್ಲ. ಹಾಗಾದರೆ ಸೀನ್ ಹೇಗೆ ಅಂದರೆ ಅದು ನಮ್ಮ ಒಂದು ಟೋನ್ನಲ್ಲಿ ಅಥವಾ ಒಂದು ವೇಷದ ಅಭಿವ್ಯಕ್ತಿಯಲ್ಲಿ. ಇದಕ್ಕೆ ಈ ಯಕ್ಷಗಾನ ಒಂದು ವಿಶೇಷತೆ. ಒಂದೇ ವೇದಿಕೆ, ಒಂದೇ ರಂಗಸ್ಥಳದಲ್ಲಿ ಕಾಡು, ನಾಡು, ಬಯಲು, ಭೂಮಿ, ಯುದ್ಧ ರಂಗಸ್ಥಳ ಎಲ್ಲವೂ ಆಗ್ತದೆ. ಅಂತಹ ವಿಶಿಷ್ಟವಾದ ಕಲೆಯ ವಿಶಿಷ್ಟ ಮಟ್ಟುಗಳ ಒಂದು ಪ್ರಕಾರದಲ್ಲಿ ಆ ದುಶ್ಯಾಸನ ವಧೆಯ ಈ ಪ್ರಸಂಗದ ಹಾಡನ್ನು ಸುಂದರವಾಗಿ ಪ್ರಸ್ತುತಿಗೊಳಿಸಿದ ಹಾಗಾಯಿತು. ಇದೀಗ ವೀರರಸದ ಇನ್ನೊಂದು ಹಾಡನ್ನು ನಾವು ಕೇಳೋಣ. ತಾತನೆ ಕೇಳ್ನಿ ನೇತಕ್ಕೆ ಪೊರಡುವುದಾತರಳೆಯ ತರಳು. ಈ ಹಾಡನ್ನು ಯಾವ ರೀತಿ ಇರ್ತದೆ ಎನ್ನುವುದನ್ನು ಹಾಡಿನ ಮೂಲಕವೇ ಕೇಳೋಣ. ಕುಮಾರ ವಿಜಯ ಪ್ರಸಂಗದಿಂದ ಆಯ್ದಂತಹ ಹಾಡಿದು. ಬಹಳ ಮುಖ್ಯವಾಗಿ ನಮ್ಮ ತೆಂಕುತಿಟ್ಟು ಬಡಗುತಿಟ್ಟು ಎರಡರಲ್ಲಿಯೂ ಕೂಡ ಮಹಾ ಒಂದು ಸುಂದರವಾದದ್ದು ಮಾತ್ರವಲ್ಲ, ಅತ್ಯಂತ ಅದ್ಭುತ ರಚನೆಯಿಂದ ಕೂಡಿದಂತಹ ಆ ನಾರಾಯಣಪ್ಪನ ರಚನೆಯ ಆ ಒಂದು ಪ್ರಸಂಗವೇ ಬಹಳ ಅದ್ಭುತ. ಅದರಿಂದ ಆಯ್ದಂತಹ ಒಂದು ಹಾಡು ಮಾರವಿ ಏಕತಾಳದಲ್ಲಿ ಹೇಗೆ ಎನ್ನುವುದನ್ನು ಈಗ ನಾವು ನೋಡಿದ್ದೇವೆ. ಇದೀಗ ಮುಂದೆ ಕಾರ್ತವೀರ್ಯಾರ್ಜುನ ಪ್ರಸಂಗದಿಂದ ಆಯ್ದ ಒಂದು ವೀರರಸ ಭೈರವಿ ಏಕತಾಳದಲ್ಲಿ ಹೇಗೆ ಪ್ರಸ್ತುತಿ ಎನ್ನುವುದನ್ನು ಇದೀಗ ನೋಡೋಣ.
ಸಂಗೀತದಲ್ಲಿ ಮಾರವಿ ಮತ್ತು ಭೈರವಿ ಏಕತಾಳವೇ, ಆದರೆ ಮಾರವಿ ಭೈರವಿ ಎನ್ನುವ ಹಾಗೆ ಎರಡು ವ್ಯತ್ಯಾಸ. ಭೈರವಿ ಶೀಘ್ರಗತಿಯಲ್ಲಿ ಮುಗಿಯುತ್ತದೆ, ಯಾಕೆಂದರೆ ಆ ಪದಗಳ ಬಳಕೆಯಲ್ಲಿ ವೇಗ ಉಂಟು, ತಾಳದ ಲಯದಲ್ಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಅಂತಹ ಒಂದು ಪ್ರಸ್ತುತಿ ಬಹಳ ಸುಂದರವಾಗಿ ಬಂತು. ಇದೀಗ ನಾವು ಯಕ್ಷಗಾನದಲ್ಲಿಯೇ ಇರುವ ಮಟ್ಟುಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಕೆಲವು ಜನಾಕರ್ಷಣೆಯನ್ನು ಹೊಂದಿದ ಮತ್ತು ಬಹಳ ಹಿರಿಯ ಭಾಗವತರುಗಳು ಅವರದ್ದೇ ಆದ ಒಂದು ಕ್ರಮದಿಂದ ಅದನ್ನು ಹೇಗೆ ಪ್ರಸ್ತುತಿಗೊಳಿಸಿದ್ದಾರೋ ಅಂತಹ ಕೆಲವು ಹಾಡುಗಳು. ಅದರಲ್ಲಿ ಬಹಳ ಮುಖ್ಯವಾದಂತಹ ಒಂದು ಹಾಡು ನಮಗೆ ಚಿರಪರಿಚಿತವಾಗಿದ್ದದ್ದು ಯಕ್ಷಗಾನದಲ್ಲಿ, ಅದು ಮಾಗಧವಧೆ ಪ್ರಸಂಗದ ಒಂದು ಸುಂದರವಾದ ರೂಪಕ ತಾಳದ ಹಾಡು, ತಿಳಿಯದಾದಿರೆ ನಮ್ಮ ಕಂಸಗೆ. ಅದು ಒಂದು ವ್ಯಂಗ್ಯವಾಗಿ ಕೃಷ್ಣನ ಬಗ್ಗೆ ಮಾಗಧ ಹೇಳುವುದು. ಆ ಶೈಲಿ ಬಹಳ ಸುಂದರ. ಇವ ಯಾರು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಕೃಷ್ಣನನ್ನು ಹೀಯಾಳಿಸುವಂತಹ ಒಂದು ಹಾಡದು. ಅದಕ್ಕೆ ಒಂದು ಸುಂದರವಾದ ಶೈಲಿಯನ್ನು ಬಲಿಪ ಭಾಗವತರಿರ್ಬೋದು, ಕಡತೋಗ ಭಾಗವತರಿರ್ಬೋದು, ಇವರೆಲ್ಲ ರಂಗದಲ್ಲಿ ಅದನ್ನು ಬಹಳ ಮೆರೆಸಿದಂತಹ ಒಂದು ಹಾಡದು. ಯಾರು ಅದನ್ನು ವ್ಯತ್ಯಾಸ ಇಲ್ಲ, ಅದೇ ಶೈಲಿಯಲ್ಲಿ ಬಂತು. ಅದು ಹೇಗಿರ್ತದೆ ಅನ್ನುವುದನ್ನು ಈಗ ನಾವು ಕಿವಿಯಾರೆ ಕೇಳೋಣ. ತಿಳಿಯದಾದಿರೆ ನಮ್ಮ ಕಂಸಗೆ ನಮಗೆ ಮೊಮ್ಮನು ಅಳಿಯ ನೀತನು ನಮಗೆ ಮೊಮ್ಮನು ಲಲನೆ ದೇವಕಿ ಅಣುಗೂರರ ತುಳಸಿ ರೋಮಣಿ ಎಂಬರಿತನ ಲಲನೆ ದೇವಕಿ ಅಣುಗೂರರ ತುಳಸಿ ರೋಮಣಿ ಎಂಬರಿತನ ನೀವು ತಿಳಿಯದಾದಿರೆ. ನಮ್ಮ ರೂಢಿಯಲ್ಲಿ ಕೂಡ ಕೆಲವೊಮ್ಮೆ ಹತ್ತಿರ ಇರುವಾಗ ಪರಿಚಯ ಇಲ್ಲದೇ ಇದ್ರೆ ನಾವು ಹೇಳಲಿಕ್ಕೆ ಉಂಟು, ಗೊತ್ತಾಯ್ತ ಮಾರ ಏರಿಂದು ಒಂದು ಆಯನ ಸಮ್ಮಲೆನ ಮಗಳನ ಇಂಚ ಸಂಬಂಧ ಅಂತ ಹೇಳುವ ಕ್ರಮ. ಯಾರು ಅಂತ ಗೊತ್ತಾಗದಿದ್ರೆ ನಾವು ಹಾಗೆ ಹೇಳುವ ಕ್ರಮ ಉಂಟು. ಈ ಮಟ್ಟು ಅಂದರೆ ಹಾಗೆ, ಈ ಶೈಲಿ ಕೂಡ ಹಾಗೆ. ಅದು ಯಾರು ಅಂತ ಹೇಳುವಾಗ ತಿಳಿಯದಾದಿರೆ ನಮ್ಮ ಕಂಸಗೆ ಅಳಿಯ ನೀತನು ಎನಗೆ ಮೊಮ್ಮನು ಒಂದು ಆ ಶೈಲಿಯಲ್ಲಿ ಬಹಳ ಸುಂದರತೆ ಇದೆ. ಪರಿಚಯ ಹೇಳುವಂತಹ ಒಂದು ವಿಧಾನ ಹೇಗೆ ರೂಢಿಯಲ್ಲಿ ಉಂಟೋ ಅದನ್ನೇ ಒಂದು ಶೈಲಿಯಾಗಿ ಬಳಸಿ ಅದನ್ನು ಕವಿ ಬಳಸಿದಂತಹ ರೀತಿ ಇದು ಬಹಳ ಸುಂದರ. ಇದನ್ನೇ ನಾವು ಈ ಸಾಹಿತ್ಯದಲ್ಲಿರುವಂತಹ ಚೌಕಟ್ಟಿನಲ್ಲಿ ಮಟ್ಟು ಅಂತ ಗುರುತಿಸಿ ಪರಂಪರೆಯಿಂದ ಹಾಗೆ ಹಾಡ್ತಾ ಬಂದಿದ್ದಾರೆ. ಆ ಹಾಡು ಅದು ಬಹಳ ಸುಂದರ, ಬಹಳ ಸುಂದರವಾದ ಪ್ರಸ್ತುತಿಗೆ ಕೃತಜ್ಞತೆಗಳು. ಇದೀಗ ಮುಂದಿನ ಹಾಡು ಸುಧನ್ವ ಕಾಳಗದಿಂದ ಆಯ್ದಂತಹ ಹಾಡು. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಬಹಳ ಮುಖ್ಯವಾದದ್ದು ಈ ಹಾಡಿನಲ್ಲಿ ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲ್ಲಿ, ಇದು ಶೃಂಗಾರದ ಹಾಡು. ಇದರಲ್ಲಿ ಅದು ಉದ್ದದ ಹಾಡದು. ಅದನ್ನು ಹಾಡುವಾಗ ಅದರದ್ದೇ ಆದ ಗತಿಯಲ್ಲಿ ಬದಲಾವಣೆಗಳನ್ನು ಮಾಡುತ್ತಾ ಇಡೀ ಆ ಸೊಲ್ಲನ್ನು ತಾಳಕ್ಕೆ ಒಗ್ಗಿಸಿಕೊಂಡು ಹಾಡುವಂತಹ ಒಂದು ವಿಶಿಷ್ಟ ಶೈಲಿಯ ರಚನೆ. ಇದರ ವಿಶಿಷ್ಟತೆಯನ್ನು ನಮಗೆ ಹೊಳ್ಳರು ವಿವರಿಸಿ ಹೇಳ್ತಾರೆ, ಅದು ಏನು ಅಂತ. ಆ ಹಾಡಿನ ಆ ವೈಶಿಷ್ಟ್ಯತೆ ಹೇಗೆ ಹಾಡಿದ ನಂತರ ಅದನ್ನು ಕೇಳೋಣ.
ಅರ್ಧಚಂದ್ರಾಕೃತಿಯ ಪಡೆ ಚೆಲುವಿನ ಅರ್ಧಚಂದ್ರಾಕೃತಿಯ ಪಡೆ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಅತಿ ಹರುಷದರಿಗೆ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಅತಿ ಹರುಷದಲಿಗೆ ಪತಿಗೆ ಇದಿರಾಗುತ್ತಲೀ ಬಂದಳು ವೈಯಾರದಿಂದ ಪತಿಗೆ ಇದಿರಾಗುತ್ತಲೀ ಬಂದಳು ಶೃಂಗಾರದಿಂದ ಪತಿಗೆ ಇದಿರಾಗುತ್ತಲೀ ಬಂದಳು ಸತಿ ತೀರೋಮಣಿ ಪ್ರಭಾವತಿಯೇ ಸೊಬಗಿನಲ್ಲಿ ರತಿಯ ಸೋಲಿಪರೂಪಿನತಿ ಗೆಲುವಿನಲಿ ಪ್ರಭಾವತಿ ಈ ಹಾಡಿನ ಒಂದು ವಿಶೇಷತೆ ಎಂದರೆ ಶುರುವಿನ 4 ಪಾದಗಳು ಒಂದು ರೀತಿಯ ಚಲನೆಯಲ್ಲಿದ್ದರೆ ಮತ್ತಿನ 4 ಚರಣಗಳು ಒಂದು ಅಂಶಗತಿಯಲ್ಲಿ ಒಂದು ಮಾತ್ರಾಗತಿಯಲ್ಲಿ ಅದು ನಡೆಯುತ್ತಾ ಹೋಗುತ್ತದೆ. ಕೊನೆಗೆ ಪತಿಗೆ ಇದಿರಾಗುತ್ತಲಿ ಬಂದಳು ಎಂಬಲ್ಲಿ ಮಾತ್ರ ಅದಕ್ಕೊಂದು ವಿಶಿಷ್ಟವಾದ ಒಂದು ರಚನೆಯನ್ನು ಹಾಡಿ ಅದನ್ನು ಏಕತಾಳದಲ್ಲಿ ಹಾಡಿ ತಿತ್ತಿತೆಯಲ್ಲಿ ಈಗ ಹಾಡಿದರು. ತಿತ್ತಿತೆಯಲ್ಲಿಯೂ ನಾವು ಗಮನಿಸಬೇಕಾದದ್ದು ತುಂಬ ವಿಷಯಗಳಿದೆ. ತಿತ್ತಿತೆ ಅಂದರೆ ಬರೀ 3 ತಾಳಗಳನ್ನು ಮಾತ್ರ ಅಥವಾ 3 ಪೆಟ್ಟುಗಳನ್ನು ಮಾತ್ರ ಹಾಕುವಂಥ ಒಂದು ರಚನೆ. ಆದರೆ ಹಾಡುವುದಕ್ಕೆ ಅದನ್ನು ಅಭ್ಯಾಸ ಮಾಡುವುದಕ್ಕೆ ಅಷ್ಟೇ ಕಷ್ಟ ಇದೆ. ಯಾಕಂದರೆ ಅದನ್ನು 3 ತಾಳಗಳಿಂದ ಅಥವಾ 3 ಪೆಟ್ಟುಗಳಿಂದಲೂ ಆರಂಭಿಸಿ ಹಾಡಲಿಕ್ಕಾಗ್ತದೆ. ಹಾಗೆ ಅದನ್ನು ಕೊನೆಯದಾದ ಘಾತದಿಂದಲೂ ಆರಂಭಿಸಿ ಹಾಡುವುದಕ್ಕಾಗ್ತದೆ. ಇಲ್ಲಿ ಈಗ ಆಳ್ವರು ಹಾಡಿದ್ದು ಪ್ರಥಮದ ಆ ಪೆಟ್ಟಿನಿಂದ ತಿತ್ತಿಥೈ ಎಂಬಾಗ ತೀಯಿಂದಲೇ ಆರಂಭಿಸಿ ಹಾಡಿದ್ದಾರೆ. ಅದು ಸಾಧನೆಗೆ ತುಂಬ ಪರಿಶ್ರಮ ಇರುವಂಥ ಒಂದು ಅಭ್ಯಾಸ. ಆದರೆ ಈಗ ಅದು ಕಾಣುವುದಿಲ್ಲ ಹೆಚ್ಚಾಗಿ. ನನಗೂ ಅದು ಆ ರೀತಿ ಹಾಡುವುದಕ್ಕೆ ಬರುವುದಿಲ್ಲ. ನಾನು ಕೂಡ ಹಾಡುವುದು 2ನೇ ಪೆಟ್ಟಿನಿಂದಲೋ ಅಥವಾ 3ನೇಯಿಂದಲೋ ಹಾಡ್ತೇನೆ ಅಷ್ಟೇ. ಆ ಮೊದಲನೆಯ ಪೆಟ್ಟಿನಿಂದ ಹಾಡುವಂತಹ ಒಂದು ಶೈಲಿ ಈಗ ತುಂಬ ಕಡಿಮೆ ಇದೆ. ಯಾರೋ ಒಂದಿಬ್ಬರು ಹಾಡುವುದನ್ನು ಕೇಳಿದ್ದೇನೆ ಅಷ್ಟೇ. ಅದು ನಮ್ಮ ಹಿರಿಯರಾದ ಕೀರ್ತಿಶೇಷ ಪೂಂಜರು ಅದನ್ನು ಬಹಳ ಒತ್ತಾಸೆಯಿಂದ ಅದು ಹಾಗೆ ಹಾಡಬೇಕು, ಹಾಗೆ ಹಾಡಿದರೇ ಅದು ಅತ್ಯಂತ ಸೂಕ್ತ. ಯಾಕೆಂದರೆ ಅದಕ್ಕೆ ತಾಳಕ್ಕೆ ಹೆಸರು ಇರುವುದೇ ತಿತ್ತಿತೈ ಅಂತೇಳಿ, ತಿತ್ತಿ ಅಂತೇಳಿ ಅಲ್ಲ, ತಿತ್ತಿತೈ ಅಂತಲೇ ಇರುವುದು. ಹಾಗಾಗಿ ತಿತ್ತಿತೈ ಅಂತಲೇ ಹಾಡಬೇಕು ಅಂತ. ಆದರೆ ಹಾಡುವುದು ಬಹಳ ಕಷ್ಟ ಇದೆ. ಅದನ್ನು ಸಾಧಿಸಿದ್ದಾರೆ. ಅವರಿಗೆ ಪೂರ್ಣ ಅಭಿನಂದನೆಗಳನ್ನು ಹೇಳ್ತೇನೆ. ಬಹಳ ವಿಶಾಲವಾದಂತಹ ಒಂದು ಸಾಗರ ಯಕ್ಷಗಾನ. ಅದರಲ್ಲಿಯೂ ಈ ಹಿಮ್ಮೇಳದಲ್ಲಿ ನಾವಂತೂ ಎಷ್ಟು ತಿಳಿದರೂ ಅದು ಕಡಿಮೆ ಅಂತ ನಮಗೆ ಅನ್ನಿಸುವುದು ಈ ಕಾರಣಕ್ಕಾಗಿ. ಅದರ ಜೊತೆಯಲ್ಲಿ ನಾವು ಗಮನಿಸಬೇಕಾದದ್ದು ಇನ್ನೊಂದು ಅಂತ ಹೇಳಿದರೆ, ಈಗ ಇತ್ತೀಚೆಗೆ ಈ ಶೃಂಗಾರದ ಹಾಡು ಅಂದರೆ ಒಂದು ಗರತಿ ಪಾತ್ರ, ಅದು ಪ್ರಭಾವತಿ ಗರತಿ ಪಾತ್ರದ ಶೃಂಗಾರ. ಅದು ಈ ಹಾಡನ್ನು ಒಂದು ಅರ್ಧ ಗಂಟೆ ಹಾಡಿ ಪತಿಗೆ ಇದಿರಾಗುತ್ತಾ ಬರುವುದಂತೆ ಪ್ರಭಾವತಿ. ಅವಳು ಬರುವಾಗ ಅವಳಿಗೆ ಸ್ವಯ ಇಲ್ಲದ ಹಾಗೆ ಆಗುವಷ್ಟು ಅದನ್ನು ಕುಣಿಯುವುದು. ಅದು ಅಗತ್ಯವೇ ಇಲ್ಲ. ಯಾಕಂದರೆ ಸನ್ನಿವೇಶಕ್ಕೆ ತೀರಾ ವಿರುದ್ಧ ಅದು. ಸಾಮರ್ಥ್ಯ ಇಲ್ಲದೆ ಅಲ್ಲಿ ಬರುವಾಗ ಬೆವರಿಯ ಪ್ರಭಾವತಿ, ಅದು ಹೀಗೆ ಸ್ವಲ್ಪ ಸೆಕೆ ಇದ್ದರೆ ಮತ್ತೆ ಹೇಳುವುದೇ ಬೇಡ ಅಂತಹ ಸ್ಥಿತಿ. ಗಂಡ ನೋಡಿದವ ಇವಳು ಎಲ್ಲಿಯಾದರೂ ಗದ್ದೆ ಕೆಲಸ ಮಾಡಿ ಬಂದದ್ದ ಅಂತ ತಿಳಿಯುವಷ್ಟರ ಮಟ್ಟಿಗೆ ಆಗಿದೆ ಅದು. ಹಾಗಲ್ಲ, ಅದಕ್ಕೆ ಒಂದು ಅದರದ್ದೇ ಆದ ಪರಂಪರೆ, ಈ ಶೈಲಿ, ಇದನ್ನೆಲ್ಲ ನಾವು ತಿಳಿದರೆ ಇದು ಸುಂದರ ಅಂತ ಅನ್ನಿಸ್ತದೆ. ನಾವು ಇದೀಗ ಮುಂದುವರಿಯುವ ಇನ್ನೊಂದು
ಸುಂದರವಾದ ರಚನೆಯ ಹಾಡುಗಳು. ಅಂದರೆ ಯಕ್ಷಗಾನದ ಹಾಡುಗಳು ಎಲ್ಲ ಪ್ರಸಂಗಗಳಲ್ಲಿ ಹಾಡುಗಳೆಲ್ಲ ಇರುವುದು, ಆದರೆ ಕೆಲವು ಹಾಡುಗಳು ಅದರದ್ದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಈಗ ನಾವು ಆಯ್ದುಕೊಂಡಂತಹ ಮುಂದಿನ ಹಾಡು ಕೃಷ್ಣ ಸಂಧಾನ ಪ್ರಸಂಗದ ಹಾಡದು. ಈ ಪದದ ವಿಶೇಷತೆದಾದ ಬಂಡ ಭಾರಿ ಮುಖ್ಯವಾದ ಐತ ಆ ಸ್ವರೂಪ ಕೃಷ್ಣೆ ಧರ್ಮರಾಯನಡಿ ಬರ್ಪುನಂಚಿನ ಒಂಜಿ ಸಂದರ್ಭವು ಅವೇನು ಇಂಚ ಆ ಸಂದರ್ಭ ಸೃಷ್ಟಿ ಆಪು ಲೆಕ್ಕ ನಂಗೆ ಕಣ್ಣಿಗೆ ಕಟ್ಟು ಲೆಕ್ಕ ಪಂಡ್ರೆ ಸಾಧ್ಯ ಆಪುಡು ಅಂಚಿನ ಕೆಲವು ರಚನೆಗಳು ನಂಗೆ ಕೆಲವು ತುಯರು ತಿಕ್ಕುನು ಅಂಚಿನ ಒಂಜಿ ವಿಶೇಷ ರಚನೆ ಎಂದು ಕೃಷ್ಣ ಸಂಧಾನ ದೇವಿದಾಸ ಕವಿ ಬರೆಯಿನಂಚಿನ ಈ ಪ್ರಸಂಗದ ಈ ಪದದ ಪ್ರಸ್ತುತಿ ನಿತ್ಯ ತೂಕ. ಲಕ್ಷ್ಮೀನಾಥ ಸಾತ್ಯ ಗೀತ ಗೀತ ಯಮಸಂಜಾತ ನಿಡಿಗೈತೌದ ಅತ್ಯಾನಂದ ಕರದಿ ನರನೊಡನೋ ಲಕ್ಷ್ಮೀನಾಥ ಸಾತ್ಯ ಗೀತ ಗೀತ ಯಮಸಂಜಾತ ನಿಡಿಗೈತಂದ ಲಕ್ಷ್ಮೀನಾಥ ಸಾಧ್ಯ ಕಿತ ಕಿತ ಯಮ ಸಂಜಾತ ನಿಡಿಗೈ ತಂದ ಅತ್ಯಾನಂದ ಗರದಿ ನರನೊಡನವು ಸಂಗೀತ
ವಿಶೇಷವಾದ ಮುಲ್ಪ ನಮ್ಮ ಗಮನಿಸವಡಾಯಿನಿ ಒಂದು ಕವಿತಾ ಚಾತುರ್ಪುನು ಈ ರಚನೆದ ವಿಶಿಷ್ಟತೆ ಈ ಪರಂಪರೆಡು ಒಯ್ನು ನಮ್ಮ ಮಟ್ಟೊಂದು ಲೆಪ್ಪುವನ ಅವೇನು ದುಂಬುದಕ್ಕಲು ಅಳವಡಿಸಾನಗ ಅಲ್ಪ ಆ ಸಾಹಿತ್ಯಡು ಬರ್ಪಿನ ಪ್ರಾಸೊಲೆಗೆ ವಿಶಿಷ್ಟ ಸ್ಥಾನ ಮೂರು ನಮ್ಮ ತೂಯರೆ ಸಾಧ್ಯ ಆಪುನು ಅಂಬುಜಾಸನ ತಾತ ಕಂಸವಿಘಾತ ಲಕ್ಷ್ಮೀನಾಥ ಸಾತ್ಯಕಿ ಸಹಿತ ಯಮ ಸಂಜಾತ ಎಂದು ಆ ಶಬ್ದಗೂ ಅಂತ್ಯ ಅಕ್ಷರದ ಒಂದೇ ಬಳಕೆ ಇಂದು ಶೈಲಿ ಇನ್ನೂ ವಿಶೇಷತೆ ಬಹುಶಃ ಯಕ್ಷಗಾನ ಕವಿನಕಲ್ನ ನಮ್ಮ ವೊಕ್ಯಾಬ್ಯುಲರಿಯಿಂದ ದಾದ ಪನ್ಪ ಶಬ್ದ ಭಂಡಾರ ಅವು ಎಡ್ಡೈತಿಂದ ಮಾತ್ರೆ ಇಂಚಿನ ಪೊರ್ಲುದ ರಚನೆ ಸಾಧ್ಯ ಆಪುನು ಆಸ್ವಾದನೆ ಬಹುಶಃ ಮಾತ್ರೆಗಳ ಆಪುಂಡ ಇಜ್ಜವು ಕವಿಯ ಪ್ರಪಂಚಗೂ ಒಗ್ಗುನಕ್ಲಿಗೆ ಮಾತ್ರೆ ಅಂಚ ವಿಶಿಷ್ಟತೆ ದಾನೆಂದು ಕೇಂಡ ಕರಿದು ಪೋಯಿನಂಚಿತ್ತನ ಕಾಲಗತಿಟ್ಟು ದಾದ ನಡತದು ಪೋಂಡ ಅವೇನು ತೆರಿಪವನಿಕ್ ನಮ್ಮ ಇತಿಹಾಸ ಅಂದು ಪನ್ಪ ಅವಿನ್ ನಮ್ಮ ನನವರ ಆಸ್ವಾದಿಸಗೊಂಡ ಐಕೊಂಜಿ ವಿಶಿಷ್ಟವಾಯಿನಂಚಿತ್ತನ ಮನಸ್ಥಿತಿ ಬೋಡು ಅವೇನೆ ಕೃಷ್ಣ ಬನ್ನಗೆ ಇಂಚಪ್ಪು ಆ ಕಲ್ಪನೆಯನ್ನು ತೂ ಒಂದು ಕವಿ ಬರೆಯಿನ ವಿಶಿಷ್ಟವಾಯಿನ ಪದನು ಬಾರಿ ವಿಶಿಷ್ಟವಾದ ಪ್ರಸ್ತುತಿ ಮಲ್ತಲೆ ಕಾಂಡು ನನ್ನ ದುಮ್ಮುದ ಒಂಜಿ ಪದ ಇಂಚನೆ ಅಂಗದ ಸಂಧಾನ ಪ್ರಸಂಗಡು ಅಂಗದೆ ಬತ್ತದು ಅಕೇರಿದ ಬಾಗಡು ಇಂಕ್ ಈ ನಿನ್ನ ಮತ ಪಾತಿರನ ಅಗತ್ಯ ಇಂಕ ರಾವಣ ಇರುಳ್ಳಿ ರಾವಣನವರ ತೂಡು ಅವು ನಮ್ಮಂಚ ರೂಢಿಡ್ ಪನ್ಲಾಗದ ಮಲ್ಪ ನಿನ್ನಡೆಂಚಿನ ಮಾರಾಯಕೇನು ಎಂಕ್ ತೂಡಾಯಿನ ಆಯನ ಒಂಜಿ ತೂಪಲ ಏನು ಆತ ಪನ್ನಗ ಆಯ ಪಂಡ ಅಲ್ಪ ಲಂಕೆಡಿತ್ತಿನ ಪ್ರಧಾನ ವ್ಯಕ್ತಿ ರಾವಣೆ ಆ ರಾವಣನ ತೂಪ ಹೊಡುಂದಾಂಡ ಆಯನ ಒಂಜಿ ರಾಜೆ ಆಯನ ಒಂಜಿ ದೇವತಾ ವ್ಯಕ್ತಿ ಅಂಚಿನ ರಾವಣನ ತೂಪ ಹೊಡ್ಡ ಆಯನ ಅಂತರಂಗಡು ಒಂಜಿ ಬಾರಿ ಎಡ್ಡೆ ಭಾವನೆ ಬರ್ಪುಣು ಇಂಚ ಕೇಂಡ ಆ ಏತುಮಲ್ಲ ಜನ ಅಂದ್ ಪಂಡ ಆಯಗ ರಾವಣನ ಕಡತದ ಬೇತೆ ಏರ್ಲಜ್ಜಿ ಅಂಚಿನ ಪ್ರಹಸ್ತಿ ಅಲ್ತ ಮಂತ್ರಿ ರಾವಣನ ಅಂಗದಾಗ ತೂಪವನ ಪದ್ಯ ಆಯ್ ತೂಪನಗ ಆಯನ ಒಂಜಿ ಕಡಮ್ಮೆ ಅಂದ ನಮ್ಮ ತುಳು ಭಾಷೆಡು ಪನ್ಪುಂಡ ಆ ಕಡಮ್ಮೆ ಇಂಚಪ್ಪು ಅವು ಈ ಒಂಜಿ ಶೈಲಿಡು ಈ ಒಂಜಿ ಪರಂಪರೆಡು ಇಂಚ ಪನೋಲಿ ಪನ್ಪಿನೇನು ನಮ್ಮ ಇತ್ತೆ ತೂಕ ಕಂಡೆಯ ಕಪಿ ಕಡುಜಾಣ ಈ ಪದ್ಯ ಕಂಡೆಯ ಕಡುವೀರ ರಾವಣನ ನೀ ಕಂಡೆಯ ಸರಿ 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 ಕಂಡೆಯ ಕಡುವೀರ ರಾವಣನ ಕಂಡೆಯ ಕಂಡೆಯ ಕವಿ ಅಡುಜಾಣ ಮಾರ್ತಾಂಡ ಪ್ರಕಾಶ ಪ್ರವೀಣ ಕಂಡೆಯ ಕವಿ ಅಡುಜಾಣ ಮಾರ್ತಾಂಡ ಪ್ರಕಾಶ ಪ್ರವೀಣ ಕಂಡೆಯ ಕಪಿ ಕಡುವೀರ ರಾವಣನ ನೀ ಕಂಡೆಯ ಸಂಗೀತ ಸಾಹಿತ್ಯ ಅವೆಟ್ ವಾ ಒಂಜಿ ಬಳಕೆ ಉಂಡ ಸಂಗೀತ ಸಾಹಿತ್ಯಡು ರಾಗ ತಾಳನು ಬಳಕೆ ಮಲ್ತದ ಪನ್ಪಿನ ಆ ಶೈಲಿ ಹಿಡಿದು ಯಕ್ಷಗಾನ ಪದ ಪನ್ಪಿನ ಯಕ್ಷಗಾನದ ಹಾಡುಗಾರಿಕೆ ಅವು ದಾಯ ವಿಶೇಷತೆ ಅಂದು ಕೇಂಡ ನಿಟ್ಟು ಸಂಗೀತ ನಿಬದ್ಧವಾಯಿನಂಚಿತ್ತನ ವಿಚಾರಜ್ಜಿ ನೆಕ್ದಾದ ಅಂದು ಕೇಂಡ ಈ ಶೈಲಿ ಇಂದು
ಅಪಗಂಡ ತಾಳನಿಬದ್ಧವಾದ ಸಾಹಿತ್ಯವನ್ನು ಜೋಡಿಸಾದು ಒಂಜಿ ಶೈಲಿನ ಪರಂಪರೆಡ್ ನಡಪ ಒಂದು ಬತ್ತಿನಕ್ಲು ಅವೆಟ್ಟಲ ಈ ಭಾವನೆಯನ್ನು ವ್ಯಕ್ತಪಡಿಸರೆ ಸಾಧ್ಯ ಪನ್ಪಿನ ಆ ಒಂಜಿ ವಿಶೇಷತೆನೆ ನಮ್ಮ ಮಟ್ಟುಡು ತುಯರೆ ಸಾಧ್ಯ ಆಪಿನಿ ಇತ್ತ ಪನ್ನ ಈ ಪದ್ಯೋಡು ನಮ್ಮ ಗಮನಿಸವಡನಿದಾನೆಂದು ಕೇಂಡ ಈ ಶೈಲಿಡ್ ಒಂಜಿ ಕಡಿಮೆ ಒಂಜಿ ಮಾರಾಟ ಮಲ್ಪೆರೆ ಒಂಜಿ ವಸ್ತುನೂರಿ ಕೊನಪೆಂದ ಅಂಡ ಆಯನ ಸೊತ್ತುನು ಮಸ್ತ್ ಪುಗರ್ವೆ ಅಣ್ಣ ಒಂದುಂಚಂಡು ಈರು ಎಂಜಿನ ಅಲ್ಪರ್ ಇರು ದೆಪ್ಪುಲೇಂದೇನೆ ಇರಿಗೆ ಬಾರಿ ಕಮ್ಮಿಡುಂಡು ಬೇತೆ ಒಲ್ಲ ತಿಕ್ಕ ಅಂದು ಪಂಡ ಒಂಜಿ ಶೈಲಿಯು ಆಯ್ ಮಾರಾಟ ಮಲ್ಪೆರೆ ಆ ಶೈಲಿ ಅಂಚನೆ ಈ ಭಾವನೆ ಮುಲ್ಪ ವ್ಯಕ್ತ ಆಪುನಿ ಇಂಚ ಕೇಂಡ ರಾವಣೇರು ಪನ್ಪಿನೇನು ವಿವರಣೆ ಮಲ್ಪೆರೆ ಆಯನ ಶಬ್ದ ಬಳಕೆ ನೀನು ಕವಿ ಅಲ್ಪ ಬಾರಿ ಚಾತುರ್ಪುಡು ಬಳಸದೇರಿ ಅವೇನು ಪನ್ಪೆರ್ಲ ಆಸ್ವಾದಿಸದು ಪನ್ನಗ ಆ ಶೈಲಿ ತನ್ನಷ್ಟಕ್ಕೆ ಪರಂಪರೆ ದಕ್ಲೈನು ಗುಡ್ಸಾ ಒಂದು ಬೈದೇರಿ ಅಂಚಿನ ಒಂಜಿ ಪುರ್ಲುದ ಪದವನ್ನು ನಮ್ಮ ತುಯ್ಯ ಅಂಚಿನನೆ ನನೊಂಜಿ ಪದ ಅತಿಕಾಯ ಮೋಕ್ಷಡು ಬರ್ಪಿನವು ಮೂಲು ಇಂಚಿನ ಕೇಂಡ ಕಡಿಮೆ ಎತ್ತು ಮೂಲು ಒಂಜಿ ಹತಾಶೆ ಬದುಕದ ವಾ ಸಾಧನೆ ಮಲ್ಪೆರೆ ಪೋದು ಅವ ಕೇರಿಗಾನಗ ಆಪು ಜತ್ತ ಅಯ್ಯೋ ದೇವರೇ ಇಂಚಾಂಡೆ ಈ ಫೀಲ್ ದೇಪಂಡ ಈ ರಂಗಸ್ಥಳುಡು ಈ ಫೀಲ್ ಬರುಡಾಯಿನ ಮುಖ್ಯ ಅಂಚಿತ್ತನ ಆ ಒಂಜಿ ಭಾವನೆಯನ್ನು ವ್ಯಕ್ತಪಡಿಸಾನಾಗ ಹತಾಶೆನು ವ್ಯಕ್ತಪಡಿಸಾನಾಗ ಅವು ಇಂಚ ಬರು ಇಂದು ಅತಿಕಾಯ ಮೋಕ್ಷ ಪ್ರಸಂಗದ ಒಂಜಿ ಪೊರ್ಲುದ ಪದ ಅಯ್ಯೋ ದೇವರೇ ನನ್ನ ಅಮ್ಮೆರು ಬದುಕು ಜೇರಿನ ಲಕ್ಷ್ಮಣರ ಪೆಟ್ಟು ತಿಂತೆ ವಾ ಪ್ರಯೋಗ ಮಲ್ತಂದಾಂಡಲ್ಲ ಲಕ್ಷ್ಮಣನ ಎದುರು ನಡತಿ ಅಂಚಿನ ಒಂಜಿ ಆ ಪದ ಆಯಿತಕಟ ತಂದೆಯ ಆಯುಷ್ಯಕ್ಕೆ ನೆತ ಶೈಲಿಡು ವಿಶೇಷತೆ ಪಂಡ ಒಂದು ಖಂಡಚಾಪು ಈ ಖಂಡಚಾಪುದ ನಡೆ ಒಂದು ಬಾರಿ ವಿಶೇಷತೆ ಆ ಒಂಜಿ ನಡೆಟ್ ಈ ಪದನು ಇತ್ತೆ ನಮ್ಮ ಕೇನಗ ಆಯಿತಕಟ ತಂದೆಯ ಆಯುಷ್ಯಕ್ಕೆ ಕಡೆಯಿನ್ನೋ ಬಾಯಾರಲೇಕೆ ನಾವಿದಕ್ಕೆ ವಾಮನ ಚರಿತ್ರೆ ಈ ಪ್ರಸಂಗದಿಂದ ಆಯ್ದಂತಹ ಒಂದು ಹಾಡನ್ನು ಇದೀಗ ಮುಂದೆ ನಾವು ಕೇಳೋಣ. ಭೂಮಿ ಮತ್ತು ಆಕಾಶವನ್ನು ಅಳೆಯುವಂತಹ ವಾಮನ ತ್ರಿವಿಕ್ರಮನಾಗುವಂತಹ ಒಂದು ವಿಶಿಷ್ಟವಾದಂತಹ ಬಗೆ. ಒಂದು ಪಾದದಿಂದ ಭೂಮಿಯಿಂದ ಮತ್ತೊಂದು ಪಾದದಿಂದ ಆಕಾಶ ಎರಡನ್ನು ಅಳೆಯುವ ಆ ವಿಶಿಷ್ಟವಾದಂತಹ ಒಂದು ಸನ್ನಿವೇಶ ಅದು ಹೇಗಿರ್ತದೆ ಎನ್ನುವುದನ್ನು ಈಗ ನಾವು ಕೇಳೋಣ.
ವ್ಯಾಪಿಸುವ ವಾರಿಜಾತನು ಮೋದದಿ. ಭೂಮಿ ಸ್ವರ್ಗಾದಿಗಳನ್ನು ಭೂಮಿ ಸ್ವರ್ಗಾದಿಗಳನ್ನು ಎರಡರಲ್ಲಿ ದೂರೆಗೊಳ್ಳುತ್ತಲಿಂದನು ಭಾರಿಣಿಯರೊಂದು ಪದದಿ. ಇದುವರೆಗೆ ಈಗ ಎರಡು ಒಂದು ಖಂಡ ಚಾಪು ನಡೆ, ಇನ್ನೊಂದು ತ್ವರಿತ ಜಂಪೆ. ಅದು ಬಾರಿಸುವುದಕ್ಕೆ ಲೆಕ್ಕಾಚಾರಕ್ಕೆ ಎಲ್ಲ ಜಂಪೆ ತಾಳವೆ, ಹಾಡುವ ಶೈಲಿಯಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತದೆ. ಅದನ್ನು ಗಮನಿಸುವುದಕ್ಕಾಗಿ ಎರಡು ಪದ್ಯಗಳನ್ನು ಜೊತೆಯಾಗಿ ಹಾಡಿದ್ದೇವೆ ಅಷ್ಟೇ. ಬಹಳ ಮುಖ್ಯವಾಗಿ ಇನ್ನೊಂದು ಇದರಲ್ಲಿ ನಾವು ಗಮನಿಸಿದ್ದು ಆ ಒಂದು ಭಾವ, ಮೂರು ಲೋಕವನ್ನು ವ್ಯಾಪಿಸಿ ನಿಲ್ಲುವ ಆ ಅಮೋಘತೆ ಎನ್ನುವುದು ಈ ಒಂದು ಹಾಡಿನಿಂದ ವ್ಯಕ್ತ ಆಗಬೇಕು. ಹಾಗಾಗಿ ಮೂರು ಲೋಕವನ್ನು ಅಳೆದು ನಿಂತಹ ವಿಶಾಲತೆ ಅದು ಈ ಹಾಡಿನ ಶೈಲಿಯಲ್ಲಿ ನಾವು ಗಮನಿಸುವುದಕ್ಕೆ ಸಾಧ್ಯ ಆಯಿತು. ನಾವು ಮುಂದುವರಿಸುತ್ತಾ ದುಶ್ಯಾಸನ ವಧೆ ಈ ಪ್ರಸಂಗದಿಂದ ಆಯ್ದ ಒಂದು ಏರು ಪದ್ಯದ ನಡೆಯನ್ನು ನಾವು ಗಮನಿಸೋಣ. ಅದರಲ್ಲಿಯೂ ವಿಶೇಷವಾಗಿ ಮಟ್ಟೆತಾಳದ ಈ ಹಾಡು, ಅನಕ ಭೀಮಸೇನ ಈ ಹಾಡು. ದುಶ್ಯಾಸನ ವಧೆಯಲ್ಲಿ ಬಹಳ ಒಂದು ನಡೆ ಇರುವಂತಹ ಪ್ರಸಂಗ. ಅದು ಬಹಳ ಮುಖ್ಯವಾಗಿ ಎಲ್ರಿಗೂ ದುಶ್ಯಾಸನ ವಧೆ ಪ್ರಸಂಗವನ್ನು ಆಡಿ ತೋರಿಸುವುದಕ್ಕೆ ಕಷ್ಟ ಇದೆ. ಅದರಲ್ಲಿ ಬರುವಂತಹ ಒಂದು ವಿಶೇಷವಾದಂತಹ ಭೀಮನ ಒಂದು ಪದ ಅನಕ ಭೀಮಸೇನ. ಇದು ಕುಮಾರ ವಿಜಯ ಪ್ರಸಂಗದ ಒಂದು ಹಾಡು. ಇಲ್ಲಿ ಒಂದೇ ಶಬ್ದ ಮತ್ತೆ 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 ಮರುಬಳಕೆ ಆಗಿರುವಂಥದ್ದು. ಆ ನಾರಿ ಎನ್ನುವಂತಹ ಶಬ್ದ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಅದು ಬದಲಾಗ್ತಾ ಹೋಗ್ತದೆ. ಇದು ನಮ್ಮ ನಾರಾಯಣಪ್ಪನ ಒಂದು ವಿಶಿಷ್ಟವಾದ ರಚನೆ ಕೂಡ ಹೌದು. ಮುದ್ದಣ್ಣ ಕವಿಯ ಈ ವಿಶಿಷ್ಟತೆಗೆ ನಾವು ಮಾರು ಹೋಗಲೇಬೇಕು. ಅಂತಹ ಒಂದು ಹಾಡನ್ನು ಈಗ ಆಸ್ವಾದಿಸೋಣ. ನಾರಿಯೊಡನೆಂತು ಕಾದುವೆ ಈ ಹಾಡು.
ವಿಕ್ರಮದೊಳಮೆ ಪೈವೆಯನೆ ನಾರಿ ಜಿನುಗುವುದಸ್ತ್ರ ಸಂಘಟನೆಯುಳು ನಾರಿ ಜಿನುಗುವುದಸ್ತ್ರ ಸಂಘಟನೆಯುಳು ಒಲಿದು ಜಯದ ನಾರಿಯೊಡಮೆವುದು ಕಾದುವೆ ನೋಡಲಿ ತಮದ ನಾರಿಯೋದಿಗ ವಿಕ್ರಮನೊಳೊರ್ಮೆ ಬೈವೆನೆನೆ ನಾರಿ ಜಿನುಗುವುದಸ್ತ್ರ ಸಂಘಟನೆಯೋ ಜಯದ ನಾರಿ ಪೌರುಷಗೆ ಒಲಿದು ಜಯದ ನಾರಿ ಜಿನುಗುವುದಸ್ತ್ರ ಸಂಘಟನೆಯೋಳ್ ಖಳರ ಪೌರುಷಗೆ ಒಲಿದು ಜಯದ ನಾರಿ ಸೇರಿಗಳವರ ಜಯದ ನಾರಿ ಸೇರಿಗಳವರ ಯುದ್ಧರಂಗದಳು ತಾನಾರಿಗೊರೆದೆನು ಅಸುರನೇನ್ ಗೈವನೆಂಬುದು ನಾರಿಯು ಜಯದ ನಾರಿ ಸೇರಿಗಳವರ ಯುದ್ಧರಂಗದಳು ನಾರಿಗೊರೆದ ಬರದುರನೇನ್ ಗೈವನೆಂಬುದು ನಾರಿಯನು ಎಂದಿರಲಿ ಮತ್ತಾತನು ಗೆಲುವ ನರೆಯಲಿದನು ನಾರಿಯನು ಎಂದಿರಲಿ ಮತ್ತಾತನು ಗೆಲುವ ನರೆಯಲಿದನು ನಾರಿಯೊಡನೆಂತು ಕಾದುವೆನು ಎಂದು ಕಾದುವೆನು ಇಲ್ಲಿ ಸಂಧಿ ಒಂದು ಸಂಧಿಯನ್ನು ಗಮನಿಸಬೇಕು. ನಾರಿಯೊಡನೆ ಎಂತು ಕಾದುವೇನು ಅಂದರೆ ಸ್ತ್ರೀಯೊಡನೆ ಕಾದುತ್ತೇನೆ ಅಂತ ಒಂದು ಅರ್ಥವಾದರೆ, ಇನ್ನೊಂದು ಅರ್ಥ ನಾ ಅರಿಯೊಡನೆ ಎಂತು ಕಾದುವೇನು, ಶತ್ರುವಿನೊಂದಿಗೆ ಹೇಗೆ ಯುದ್ಧ ಮಾಡಲಿ ಎನ್ನುವುದು ಇಲ್ಲಿಗೆ ಹೆಚ್ಚು ಹೊಂದಿಕೆಯಾಗುವಂಥ ಅರ್ಥ ಅಂತ ಭಾವಿಸಬೇಕಾಗ್ತದೆ. ಅದು ನಿಜವಾಗಿ ಅರ್ಥ ಹಾಗೆ, ಅದು ನಾರಿಯೊಡನೆ ನಾನು ವೈರಿಯೊಂದಿಗೆ ಹೇಗೆ ಯುದ್ಧ ಮಾಡಲಿ. ನಾರಿ ಜಿನುಗುವುದಂದರೆ, ನಾರಿ ಅಂದರೆ ಬೆವರು ಅಂತಲೂ ಅರ್ಥ ಇದೆ, ಅದು ಶ್ಲೇಷೆ. ಅದು ಹೌದು, ಹಲವಾರು ಅರ್ಥವನ್ನು ಕೊಡುವಂತಹದ್ದು. ಅದು ಕವಿಯ ಒಂದು ವಿಶೇಷತೆ. ಇನ್ನೊಂದು, ನಮ್ಮ ಇವತ್ತಿನ ಈ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ಕೆಲವು ಹಾಡುಗಳು ಅದರದ್ದೇ ಆದ ವಿಶೇಷತೆಯನ್ನು ಹೊಂದಿದೆ. ತ್ರಿವುಡೆ ತಾಳದ ಒಂದು ಹಾಡು, ಅದು ತ್ರಿವುಡೆಯ ನಡೆಯಲ್ಲಿ ಉಂಟು ಆ ಹಾಡು. ಧ್ರುವತಾಳದ ಹೌದು, ಧ್ರುವತಾಳದ ನಡೆ. ತಾಳದಲ್ಲಿ ಆಗ ನಾವೊಂದು ಚೌತಾಳ ಅಂತ ನೋಡಿದ್ದೇವೆ, ಅದೇ ರೀತಿಯಲ್ಲಿ ಇನ್ನೊಂದು ಧ್ರುವತಾಳ ಅಂತ ಹೇಳುವುದುಂಟು. ಅದು ಕೂಡ ಈಗ ಬಳಕೆಯಲ್ಲೇ ಇಲ್ಲ. ಆ ಧ್ರುವತಾಳ ಅದು ಆ ನಡೆಯಲ್ಲಿ ತ್ರಿವುಡೆಯಲ್ಲಿ ಅದನ್ನು ಹೇಗೆ ಹೇಳಬಹುದು ಎನ್ನುವ ಹಾಗೆ ಬಹಳ ಪ್ರಸಿದ್ಧವಾದ ಇಂದ್ರಜಿತು ಕಾಳಗದ ಒಂದು ಹಾಡಿದು. ಶಂಕರಿ ಸರ್ವೇಶ್ವರಿ ವರದ ಭಯಂಕರಿ. ಇದನ್ನೀಗ ನಾವು ಕೇಳೋಣ. ಶಂಕರಿ ಸರ್ವೇಶ್ವರಿ ವರದಿ ಭಯಂಕರಿ, ಶಂಕರಿ ಸರ್ವೇಶ್ವರಿ ವರದಿ ಭಯಂಕರಿ, ಧನುಜಾರ್ವಯ ಮೋಹಿನಿ, ಕಿಂಕರ ಜನಮಾತೆ ಗಿರಿಜಾತೆ ಗಿರಿಜಾತಿಮ್ಮಯ್ಯಗೆ ಕರುಣಿದು ಲಂಕಾದಿ ಪತ್ಯ ಸ್ಥಿರವಾಗಿ, ಗಿರಿಜಾತಿಮ್ಮಯ್ಯಗೆ ಕರುಣಿದು ಲಂಕಾದಿ ಪತ್ಯ ಸ್ಥಿರವಾಗಿ, ಶೋಭಾನೆ
ನಾವು ಗಮನಿಸಬೇಕಾದದ್ದು ತ್ರಿವುಡಿ ತಾಳ ಆದರೂ ಅದು ಧ್ರುವ ತಾಳದ ನಡೆಯನ್ನು ಅನುಸರಿಸಿ ಹಾಡು ಒಂದು ವಿಶಿಷ್ಟತೆಯನ್ನು ಹೊಂದಿರುವಂತಹದ್ದು. ಅದು ಆ ರೂಪದಿಂದ ಬಂದಾಗ ಅದಕ್ಕೆ ಆ ಕವಿಯ ಕಲ್ಪನೆಯನ್ನು ನಾವು ಸಾಕಾರಗೊಳಿಸಿದರೆ ಅದು ಬಹಳ ಪ್ರಸ್ತುತ ಅಂತ ಅನ್ನಿಸ್ತದೆ. ಮುಂದಿನ ಹಾಡು ಇನ್ನೊಂದು ನಮ್ಮ ಯಕ್ಷಗಾನದ ಪ್ರಸಂಗ ರಚನೆಯಲ್ಲಿ ನಾವು ಗಮನಿಸಬೇಕಾದದ್ದು ದ್ವಿಪದಿಗಳನ್ನು, ಅಂದರೆ 2 ಪಾದ ಅಂತ ಅರ್ಥ. ದ್ವಿಪದಿ ಅದಲ್ಲಲ್ಲಿ ಕಂಡು ಬರ್ತದೆ ಎಲ್ಲ ಪ್ರಸಂಗದಲ್ಲಿ ಕೂಡ. ಇಲ್ಲಿ ಈ ದ್ವಿಪದಿ ಎನ್ನುವುದು ಕುಂಭಕರ್ಣ ಕಾಳಗ ಪ್ರಸಂಗದಿಂದ ಕುಂಭಕರ್ಣ ನಿದ್ದೆಯಿಂದ ಎದ್ದು ಅವನ ಮೇಲೋಗರವನ್ನು ಅವ ಸವಿಯುವಂತಹ ಅಥವಾ ಬಾರಣೆ ಅಂತ ನಾವೇನು ಹೇಳ್ತೇವೆ ರಂಗಸ್ಥಳದಲ್ಲಿ, ಅದನ್ನು ಲಕ್ಷಿಸಿ ಹಾಡುವಂತಹ ಒಂದು ಹಾಡಿದು. 2 ಪಾದಗಳ ದ್ವಿಪದಿಯ ಈ ರಚನೆ, ಅದನ್ನು ನಾವೀಗ ಆಸ್ವಾದಿಸೋಣ. ಸೇಮಗೆ ಕಡುಬು ಘೃತವ ಸಣ್ಣಕ್ಕಿಯ ಸೇಮಗೆ ಕಡುಬು ಘೃತವ ಎಣ್ಣೆ ಹೋಳಿಗೆಯ ಹೋಳಿಗೆಯು ಅತಿ ರಸವ ಪೆರಡಿ ಪಾಯಸವ ಸುಖಿ ನೋಡೆಲಡುಗೆಯ ಪೆರಡಿ ಪಾಯಸವ ಸಕಲ ಶಾಲೆಯನ್ನ ಹೊಸ ಮಾಂಸರಾಶಿಗಳು ಸಕಲ ಜಾಲ್ಯ ಹೊಸ ಮಾಂಸರಾಶಿಗಳ ಶ್ವಾನ ಮುಂದುಳಿದು ದನ ಕರು ಕಂದಿಗಳನ್ನು ಶ್ವಾನ ಉಳಿದು ದನ ಕರು ಕಂದಿಗಳನ್ನು ಮಾನವರು ತಂದಿದ್ದರೆಲ್ಲ ನುಂಗಿದರು ಕತ್ತೆಗಳ ಕೊಂದು ತಂದಿದ್ದಾಯಿ ನೂರ ಕತ್ತೆಗಳ ಕೊಂದು ತಂದಿದ್ದನೈನೂರ ಮತ್ತೆ ಹರಿವನಗರಿನೇ ಹೇಳಿದರು ದೂರ ದ್ವಿಪದಿ ಸಾಧಾರಣವಾದ ಒಂದು ವಿಶಿಷ್ಟವಾಯಿನ ವರ್ಣನೆ ಮಲ್ಪುನಂಚಿತ್ತಿನ ಜಾಗಡ್ ಬಳಕೆ ಆಪುನವು ಭಾರಿ ಪೊರ್ಲುಡು ಮುಲ್ಪ ಕುಂಭಕರ್ಣಗ ದಾದ ಕೊರಿಯರ್ ಪನ್ಪಿನವು ಭಾರಿ ಲಕ್ಷ್ಯ. ಈ 2 ಪಾದದ ಒಂಜೊಂಜಿ ರಚನೆಲು ಒಟ್ಟುಗು ದ್ವಿಪದಿದ 1 2 3 4 ಪದಕುಲಿನ ಭಾಗವತೇರ್ನಕ್ಲಿ ತೆಪಂಡೇರು ಪಂಡ 2 ಸಾಲದ ಒಂಜೊಂಜಿ ಪದಕುಲವು ಐಟ್ ಆ ವರ್ಣನೆ ಈತ ಪೊರ್ಲುಡು ಮೂಡುದು ಬತ್ತುಂಡು ಅವೇನು ಪನ್ಪಿನ ಶೈಲಿಡು ನಂಕ ಒಗ್ಗುಂಡ ಅವು ದುಂಬುದ ಪರಂಪರೆಡು ಅಂಚ ಪನೊಂದಿತ್ತೇರು ಐನು ಬಾರಿ ಪೊರ್ಲುಡು ಪ್ರಸ್ತುತಿ ಮಲ್ತೇರು. ದಯಪಂಡ ಎಣ್ಣೆದ ಹೂರಿಗೆ ಹೂಳಿಗೆ ನೀನು ಪೂರ ತಿಂದೆ ಅಂಚನೆ ನಮ್ಮ ಸುಕ್ಕಿನುಂಡೆ ಅಂದು ಐನ್ ನಮ್ಮ ಸುಕುರುಂಡೆ ಅಂದು ಪನ್ಪ ಐತೊಟ್ಟುಗು ಪೆರಡಿ ಪಾಯಸ ಅವು ತುಳುಟ್ಲ ನಮ್ಮ ಪನ್ಪ ಪೆರಡಿ ಪಾಯಸ ಅಂದ ಐಕ್ ಪೇರಡ್ಡೆ ಪಾಯಸ ಅಂದಲ್ಲ ಪನ್ಪೇರು ಆತ ಅಂದು ಐನು ಪೂರ ಆ ಪೆರಡೆ ಪಾಯಸ ನೀನು ಪೂರ ತಿಂದೆಗೆ ಆತ ಯಾವಂದೆ ಏತು ಮುರ್ಗ ತಿಂದೆ ಅಂದ ಕೇಂಡ ನಾಯಿನೊಂಜಿ ಬುಡ್ದು ಬೊಕ್ಕ ಊರಿನ ಪೆತ್ತ ಕಂಜಿ ಪಂಜಿ ಪೂರ ತಿಂದೆಗೆ ಇದೇನು ಪೂರ ಕೊರಂಡ ಏತ್ ಐನೂದು ಕತ್ತೆಲಿನ ಕೊನತ್ತದು ಆಗ ಕೊರಂಡಲಯನ ಬಂಜಿದ ಬಡವು ತಗ್ಗಜಿ ಪನ್ಪಿನ ಈ ದ್ವಿಪದಿದ ರಚನೆಡು ಆ ಒಣಸಗೆ ಏತ್ ಬಡವಾದುಪ್ಪು ಪನ್ಪಿನೇನು ನಮ್ಮ ತುಯರ ಸಾಧ್ಯ ಆಪುಣು ಅಂಚಿನ ಒಂಜಿ ಪೊರ್ಲುದ ರಚನೆನು ಬಾರಿ ಪೊರ್ಲುಡು ಭಾಗವತೇರ್ನಕ್ಲು ಪ್ರಸ್ತುತಿ ಮಲ್ತೇರು. ನನ ದುಂಬುಡು ನಮ್ಮ ಭೈರವಿ ಅಷ್ಟತಾಳದ ಒಂಜಿ ಪ್ರಸ್ತುತಿನ ನಮ್ಮ ಇತ್ತೆ ತೂಕ 7 ಪದ
ಅನುಜನೇ ಶುಭಗೆಳು. ಮತ್ತೊಂದು ವೀರರಸ ಮುನಿಕುಲಕ್ಕೆ ಅಪಮಾನವಾದುದು. ಇದು ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ತ್ರಿವುಡಿ ತಾಳದಲ್ಲಿ ಹೇಗೆ ಪ್ರಸ್ತುತಿ ಎನ್ನುವುದನ್ನು ಈ ಒಂದು ಹಾಡಿನ ಮೂಲಕ ನೋಡೋಣ. ಕಲಾಭಿಮಾನಿಗಳೇ, ಈ ಪ್ರಸ್ತುತಿ ಆಗಬೇಕು ಅಂತ ಇದ್ದರೆ ಇದರ ಹಿಂದೆ ಶ್ರಮ ಇದೆ. ಯಾಕಂದರೆ ನೇರ ಬಂದು ಈ ಹಾಡನ್ನು ಬಂದು ಹಾಡುವುದಲ್ಲ, ಇದಕ್ಕೆ ಅಷ್ಟೇ ಅವರು ಪರಿಶ್ರಮ ಪಟ್ಟಿದ್ದಾರೆ ಭಾಗವತರು. ಅದನ್ನು ಪ್ರಾಕ್ಟೀಸ್ ಮಾಡಿ ಆ ಶೈಲಿಯನ್ನು ಅಭ್ಯಾಸ ಮಾಡಿ ಇವತ್ತು ಪ್ರಸ್ತುತಿಗೊಳಿಸಿದ್ದಾರೆ. ಕಾರ್ಯಕ್ರಮದ ಕೊನೆಗೆ ನಾವು ಬಂದಿದ್ದೇವೆ. ಭಾಮಿನಿ ಷಟ್ಪದಿಯ ಒಂದು ಪ್ರಸ್ತುತಿಯನ್ನು ನಾವು ನೋಡೋಣ. ನಾವು ದೇವಿ ಮಹಾತ್ಮೆ ಈ ಒಂದು ಪ್ರಸಂಗದಿಂದ ಆಯ್ದ ರಕ್ತಬೀಜನು ಶ್ರೀದೇವಿಯನ್ನು ಕಾಣುವಂತಹ ಒಂದು ದೃಶ್ಯ ಏನಿದೆ ಅದನ್ನು ವಿವರಿಸುವ ಒಂದು ಭಾಮಿನಿ ಷಟ್ಪದಿಯನ್ನು ಇದೀಗ ಆಸ್ವಾದಿಸೋಣ. ನೋಡಿದನು ಕಲಿ ರಕ್ತಬೀಜನು ಈ ಹಾಡು. ಗಾಢ ಗರ್ವದಿ
ರಕ್ತ ಬೀಜನು ಗಾಢ ಗರ್ವದಿ ಕುಳಿತ ಕಿವೆಯನು ಮಾಡಿದನು ಮನಗಳ ಇವಳನು ತಿಳಿಯಲಿದ್ದಾನೆ. ಮಾಡಲಿದ್ದೇನಗದ ಕುಂಭನ ಕೂಡೆ ಭಾಜೆಯ ಒರೆದು ಬಂದಿಗೆ ಬಗೆದು ಬದ್ಧವಾದರು ನಡೆದ ಬೆನೆನುತ. ನೋಡಿದರು ಕಲಿ ರಕ್ತ ಬೀಜರು ಗಾಢ ಗರ್ವದಿ ಕುಳಿದ ಶಿವೆಯನು ನೋಡಿದನು ಪಾಲಿದನು ನಿಮ್ಮ ದೀರ್ಘವಾದ ಒಂದು ಕರತಾಡನ ನೀವು ನೀಡಿದರೆ ಈ ಕಾರ್ಯಕ್ರಮಕ್ಕೆ ನಾವು ಇದೀಗ ಕೊನೆಗೊಳಿಸ್ತಾ ಇದ್ದೇವೆ. ತ್ರಿವಿಡೆ ತಾಳ ನಿಬದ್ಧವಾದಂತಹ ಒಂದು ಶೈಲಿ ಭಾಮಿನಿ ಷಟ್ಪದಿಯಲ್ಲಿರ್ತದೆ. ಅದನ್ನು ಸುಂದರವಾಗಿ ಪ್ರಸ್ತುತಿಗೊಳಿಸಿದ್ದಾರೆ. ಇದು ನಮ್ಮ ಕೊನೆಯ ಹಾಡು. ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲು ಪಡೆದಂತಹ ಭಾಗವತರಾದ ರಾಜಾರಾಮ ಹೊಳ್ಳರು ಹಾಗೂ ದೇವಿ ಪ್ರಸಾದ್ ಆಳ್ವರು, ಅದೇ ರೀತಿಯಲ್ಲಿ ಹಿಮ್ಮೇಳದಲ್ಲಿ ಚೆಂಡೆಮದ್ದಳೆಯ ವಾದನದಲ್ಲಿ ತಮ್ಮ ಕೈಚಳಕವನ್ನು ಮೆರೆದಂತಹ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್ ಅವರಿಗೆ ಹಾಗೂ ಮುರಾರಿ ಕಡಂಬಳಿ ತಾಯರಿಗೆ ಹಾಗೂ ಚಂದ್ರಾಚಾರ್ಯ ಚಕ್ರತಾಳದಲ್ಲಿ ಇವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.